ಸರ್, ತಾವು ಈ ಹೋರಾಟಕ್ಕೆ ಬರೋಕ್ಕೆ ಕಾರಣ ಏನು? ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ನನ್ನ ಮನಸ್ಸಲ್ಲಿ ಮೊಳಕೆ ಹೊಡಿತಾ ಇತ್ತು. ಹಳ್ಳಿಯಿಂದ ಡೆಲ್ಲಿ ತನಕ ರೈತರ ಪರವಾಗಿ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಿದ್ರಿ. ರಾಜಕಾರಣಕ್ಕೆ ಯಾಕೆಂದ್ರೆ ಒಲವು ತೋರಿಸ್ಲಿಲ್ಲ ತಾವು? ರಾಜಕಾರಣ ಮಾಡೋದು ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ. ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಾರ್ಟಿ ಇರಲಿ, ಆದರೆ ಅವ್ರ ಅಧಿಕಾರಕ್ಕೆ ಬಂದಾಗ ಯಾವುದೇ ಕೆಲಸ ಮಾಡಲ್ಲ ಅವರು. ಸರ್ಕಾರ ತಾವು ಏನು ಹೇಳಿದ್ದೀವಿ ಅನ್ನೋದನ್ನ ಮರಿಬಾರ್ದು. ಅಧಿಕಾರಕ್ಕೆ ಬಂದಾಗ ಮಾಡಬೇಕು. ಅಧಿಕಾರಕ್ಕಿಂತ ಮುಂಚೆ ನಿಮ್ ಜೊತೆ ನಾವಿರ್ತೀವಿ ಅಂತ ನಿಮ್ಮ ಹತ್ರ ಬರ್ತಾರೆ. ಅಧಿಕಾರ ಬಂದಾದ್ಮೇಲೆ ನೀವ್ ಯಾರು ಅಂತ ಕೇಳ್ತಾರೆ. ರೈತರಿಗೆ ನ್ಯಾಯ ಕೊಡ್ಬೇಕಾಗಿಲ್ವಾ? ರೈತರಿಗೆ ನ್ಯಾಯ ಕೊಡ್ಬೇಕಾಗಿಲ್ವಾ? ಸೊ ಅನ್ನದಾತಂಗೆ ನ್ಯಾಯ ದೊರಕ್ತಾ ಇದೆಯಾ ಗೌರ್ಮೆಂಟ್ಗಳ ಕಡೆಯಿಂದ? ಯಾವುದೇ ಗೌರ್ಮೆಂಟ್ ಇರಲಿ, ಅವ್ರ ಆಡಳಿತದಲ್ಲಿ ಅನ್ಯಾಯ ಅಕ್ರಮಗಳು ನಡೀತಾವಲ್ಲ ನಮ್ಮ ರೈತರಿಗೆ, ಅದನ್ನ ತಪ್ಪಿಸಿ ಸಾಕು. ಸತ್ರೆ 20 ಲಕ್ಷ ರೂಪಾಯಿ ನಾವು 50 ಲಕ್ಷ ಕೊಡ್ತೀವಿ, ನೀವು ಮಂತ್ರಿಗಳು ಸಾಯ್ರಿ. 3 ದಿವಸದಲ್ಲಿ 4 ಜನ ಸತ್ತಿದ್ದಾರೆ. ನಮ್ಗೆ ಎಷ್ಟು ದುಃಖ ಆಗ್ತಾ ಇದೆ ಗೊತ್ತಾ? ಈಗ ನಿಮ್ದೊಂದು ಸಂಘಟನೆ, ಇನ್ನೊಬ್ರದೊಂದು ಸಂಘಟನೆ, ನೀವೆಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ರೆ ಸ್ವಲ್ಪ ಇನ್ನೂ ನಿಮ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತಲ್ಲ, ಬಲ ಜಾಸ್ತಿ ಆಗುತ್ತಲ್ಲ. ಒಂದೊಂದು ಜಿಲ್ಲೆಯಲ್ಲಿ 10 ಜನ ರಾಜ್ಯಾಧ್ಯಕ್ಷರಾಗ್ಬಿಟ್ರೆ, ಆ ತಾಲೂಕು ಬಿಟ್ರೆ ಪಕ್ಕದ ತಾಲೂಕಿಗೆ ಗೊತ್ತಿರಲ್ಲ, ನಾನು ರಾಜ್ಯಾಧ್ಯಕ್ಷ ಅಂತಾರೆ. ನಾವೇನು ಮಾಡೋಣ? ಸೊ ಇವಾಗ ಮೇಜರ್ ನಿಮ್ದು ಹೋರಾಟದಲ್ಲಿ ಸಕ್ಸಸ್ ಕಂಡಿದ್ದು ಒಂದು SAP ಕಾಯ್ದೆ ಆಯ್ತಲ್ಲ, ಅದು ಖಂಡಿತ ಅಲ್ವ, ಅದು ನಮ್ಮ ಯಶಸ್ವಿನೇ. ಕೃಷಿ ಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತೀರ ಕರ್ನಾಟಕದಲ್ಲಿ? ಅನ್ನ ತಿಂತಕ್ಕಂಥ ಜನ ಎಲ್ಲರೂ ಕೂಡ ರೈತನ ಅನ್ನ ತಿನ್ನುವಾಗ ನೆನೆಸ್ಕೊಳ್ಳೇಬೇಕು. ಅನ್ನ ಕೊಡೋ ಭೂಮಿನೂ ಹೊಗಳುತ್ತಿದೆ ನಿನ್ನ. ಜನರ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬರ್ತಾರೆ, ಆದರೆ ಮಂತ್ರಿ ಆದಮೇಲೆ ಜನರ ಧ್ವನಿಯೆಲ್ಲ ಸ್ವಾರ್ಥದ ಧ್ವನಿ ಆಗ್ಬಿಟ್ರೆ. ಮಣ್ಣಿನ ಮಗ ಅಂತೂ ನಮ್ಮ HD ದೇವೇಗೌಡರು ಇದ್ದಾರೆ. ಅವರು ಏನು ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ವಾ? ವಯಸ್ಸಾಗಿದೆ, ಹೋರಾಟ ಮಾಡಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಬೇಡ. ಅವರ ಆರೋಗ್ಯ ಸುಧಾರಿಸಲಿ, ಇನ್ನೂ 4-6 ದಿವಸ ಇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಪುಣ್ಯಾತ್ಮ ಪುಣ್ಯಾತ್ಮ. ಯಾರು ಆತ್ಮಹತ್ಯೆ ಮಾಡ್ಕೊತಾರೆ ಅವರು ಹೇಡಿಗಳು ಅಂತ ಪದ ಬಳಸಿದ್ರು. ಅನ್ನ ತಿಂದವ್ರು ಯಾರು ಕೂಡ ಕೆಲಸ ಮಾಡೋದಿಲ್ಲ. ನರೇಂದ್ರ ಮೋದಿ ಅವರು ರೈತ ವಿರೋಧಿನ? ಕೆಟ್ಟ ಪರಿಸ್ಥಿತಿ ಹೋಗ್ಬೇಕು ಅಂದರೆ ರೈತರು ಮರೀರಿ, ಇಲ್ಲ ಒಳ್ಳೆ ಪರಿಸ್ಥಿತಿ ಬರಬೇಕು ಅಂದರೆ ರೈತರ ಜೊತೆ ಸರಿಯಾಗಿರಿ ಅಂತಕ್ಕಂಥದ್ದು ನನ್ನ ಕಿವಿ ಮಾತು. ಶಾಂತಕುಮಾರ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸ್ವಲ್ಪ ಪರವಾಗಿಲ್ಲ. ಎಸ್ ಸರ್. ಸೊ ಶಾಂತಕುಮಾರ್ ಅವರು ತುಂಬ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ ಸುಮಾರು 45 ವರ್ಷದಿಂದ. ಸರ್, ತಾವು ಈ ಹೋರಾಟಕ್ಕೆ ಬರೋಕ್ಕೆ ಕಾರಣ ಏನು? ಏನು ಹೋರಾಟ ಇಲ್ಲ, ರೈತರದು ಮೇಲೆ ತುಂಬ ಒಂದು ಕೆಟ್ಟ ಸ್ಥಿತಿ ಇತ್ತು. ರೈತರು ಅಂದರೆ ಒಂದು ನಿಷ್ಕೃಷ್ಟ ಭಾವನೆ ಕಾಣ್ತಾ ಇತ್ತು, ಮತ್ತು ರೈತರ ಬಗ್ಗೆ ಯಾರು ಅಸಡ್ಡೆಯಾಗಿ ತೋರ್ತಾಯಿದ್ರು. ಜೊತೆಗೆ ನಾನು 83 ಇಸ್ವಿನಲ್ಲಿ ಹೋರಾಟಕ್ಕೆ ಹಿಡಿದೆ. ನಾಗರಿಕ ವಿಚಾರ ವೇದಿಕೆ ಅಂತ T ನರಸೀಪುರದಲ್ಲಿ ಮಾಡ್ಕೊಂಡ್ರು. ಸರ್, ಮೂಲತಃ ನೀವು ಯಾವೂರವರು? ಈ ಹೋರಾಟ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು? ನಾನು ಮೂಲತಃ ಮೈಸೂರು ಜಿಲ್ಲೆಯ T ನರಸೀಪುರ ತಾಲೂಕಿನ ಕುರುಬೂರು ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಮುರುಸ್ವಾಮಿ ಅಂತಕ್ಕಂಥ ನಮ್ಮ ತಂದೆ ಹೆಸರು. ಅವ್ರ ರೈತರ ಮಗನಾಗಿ ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ಸ್ವಲ್ಪ ಹೋರಾಟದ ಭಾವನೆ ನನ್ನ ಮನಸ್ಸಲ್ಲಿ ಮೊಳಕೆ ಹೊಡಿತಾ ಇತ್ತು. ಯಾಕೆಂದರೆ ಏನು ಅನ್ಯಾಯ ಅಕ್ರಮಗಳು ನಡೀತಾ ಇದೆ, ಮೋಸ ವಂಚನೆಗಳು ನಡೀತಾ ಇದೆ, ಪೊಲೀಸ್ ಠಾಣೆಗಳಲ್ಲಿ ಭಾಳ ಅತಿರೇಕದ ಘಟನೆಗಳು ನಡೀತಾ ಇತ್ತು ಆಗಿನ ಕಾಲದಲ್ಲಿ. ಆಗ ನನಗೆ ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಏನಪ್ಪ ಮಾಡೋದು ಅಂತ ಇದ್ದಾಗ ಒಂದು ನಾಗರಿಕ ವಿಚಾರ ವೇದಿಕೆ ಅಂತ ಆರಂಭ ಮಾಡಿ 83 ಇಸ್ವಿ ನರಸೀಪುರ ತಾಲೂಕಲ್ಲಿ ಆ ಹೋರಾಟ ಆರಂಭ ಮಾಡಿದೆ. ಹೋರಾಟ ಆರಂಭ ಮಾಡಿದಾಗ ಆವಾಗ T ನರಸೀಪುರದಲ್ಲಿ ಒಂದು ದೋಸೆ ಇದು ಹೋಟೆಲ್ನಲ್ಲಿ 10 ಪೈಸೆ ಇದ್ದಂಥ ಕಾಪಿಗೆ 20 ಪೈಸೆ ಮಾಡಿಬಿಟ್ರು. ಅದರ ವಿರುದ್ಧ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ 5 ಪೈಸೆ ಇಳಿಸ್ತು. ಸಿನಿಮಾ ಥಿಯೇಟ್ರ್ಗಳವರು 50 ಪೈಸೆ ಟಿಕೆಟ್ನ 70 ಪೈಸೆ ಮಾಡಿಬಿಟ್ರು. ಆಗ ಹೋರಾಟ ಮಾಡಿ 10 ಪೈಸೆ ಕಡಿಮೆ ಮಾಡಿಸ್ದೆ. ಸಿನಿಮಾ ಥಿಯೇಟ್ರನ್ನೇ ಬಂದ್ ಮಾಡಿಸಿದೆ 3 ದಿವಸಗಳ ಕಾಲ. ಈ ರೀತಿಯಾಗಿ ನನ್ನ ಹೋರಾಟ ಆರಂಭ ಆಯಿತು.
ಸಾರ್ವಜನಿಕವಾಗಿ ನಾಗರಿಕರ ಪರವಾಗಿ ಜನಸಾಮಾನ್ಯರ ಪರವಾಗಿ ಹೋರಾಟ ಆರಂಭ ಮಾಡಿದ್ವಿ. ಹೋರಾಟ ಮಾಡ್ತಾ 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 KEB ಸಮಸ್ಯೆ ಬಂದಾಗ ರೈತರ ವಿಚಾರ ತಗೊಳ್ಳೋದು, ಕಾವೇರಿ ನೀರಿನ ವಿಚಾರ ಇರ್ಬೋದು. ದೇವೇಗೌಡರ ಜೊತೆ 87 ಇಸ್ವಿದಲ್ಲಿ ಕರ್ನಾಟಕ ವಿಕಾಸ ವೇದಿಕೆ ಅಂತ ಮಾಡಿದರು. ಆಗ ಕಾವೇರಿ ನೀರಿನ ವಿಚಾರದಲ್ಲಿ 53 ದಿನಗಳು ನಾನು ನಿರಂತರ ಹೋರಾಟವನ್ನು ಮಾಡಿದೆ, ಚಳುವಳಿ ಮಾಡಿದೆ. 53 ದಿನ ಅಂದರೆ ಎಲ್ಲ ವರ್ಗದ ಜನರನ್ನ ಪ್ರತಿ ಒಂದು ದಿವಸ ಕಲೆ ಹಾಕಿ ಹೋರಾಟವನ್ನು ಮಾಡಿದೆ ಕಾವೇರಿ ವಿಚಾರದಲ್ಲಿ. ಅದೇ ರೀತಿ ಮೈಸೂರಲ್ಲಿ ನಡೆದಂಥ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ದೇವೇಗೌಡರು ಆವಾಗ ಪ್ರಧಾನಿಯಾಗಿರಲಿಲ್ಲ. ಆವಾಗ ದೊಡ್ಡ ಒಂದು ರೈತ ಸಮಾವೇಶ ಮಾಡಿದ್ರು. ಅದರಲ್ಲೂ ಕೂಡ ನಾನು ನಮ್ಮ ಭಾಗದಿಂದ ಸಾವಿರಾರು ಸಂಖ್ಯೆ ರೈತರನ್ನ ಕರ್ಕೊಂಡು ಬಂದಿದ್ದೆ. ಈ ರೀತಿಯಾಗಿ ಮತ್ತು ನರಸೀಪುರದಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಪೊಲೀಸ್ನವ್ರು ಕಿರುಕುಳ ಆಯ್ತಿತ್ತು. ಅದು ತಪ್ಪಿಸ್ಲಿಕ್ಕೋಸ್ಕರ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನ ಸಂಘಟನೆ ಮಾಡಿ ನಾನು ಅಧ್ಯಕ್ಷನಾಗಿ ಹೋರಾಟ ಮಾಡಿ ಅವ್ರ ಕಿರುಕುಳ ತಪ್ಪಿಸ್ದೆ. ಈ ರೀತಿಯಾಗಿ ನಂದು ಎಲ್ಲ ಕ್ಷೇತ್ರದ ಪರವಾಗಿಯೂ ನಾನು ಹೋರಾಟ ಮಾಡಿದ್ದೀನಿ. ನರಸೀಪುರದಿಂದ ಮೈಸೂರು ಜಿಲ್ಲೆಯಿಂದ ಬಂದು ಪಂಪ್ಸೆಟ್ಟು ವಿದ್ಯುತ್ತು ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದ್ದೀವಿ. SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸುಮಾರು ರೈತರದ್ದು KEB ಬಿಲ್ ಮನ್ನಾ ಮಾಡಬೇಕು ಅಂಥೇಳಿ ದೊಡ್ಡ ಹೋರಾಟವನ್ನು ಮಾಡಿ ಒಂದು 10,000 ಜನ ರೈತರನ್ನ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಹೋರಾಟ ಮಾಡಿ ಆವಾಗ ನಮ್ಮ ರೈತರಿಗೆ ಬಾಕಿ ಇದ್ದಂಥ 450 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಿಸ್ತೀವಿ. ಆ ರೀತಿಯ ಹೋರಾಟ ನಮ್ಮದು ಆರಂಭದಿಂದ ನಡೀತಾ ಇದೆ. ಅಂದರೆ ಹಳ್ಳಿಯಿಂದ ಡೆಲ್ಲಿ ತನಕ ಹೋರಾಟ ಮಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ನಮ್ಮ ರೈತರ ಬದುಕು ಅನ್ನೋದು ಹೇಳಬೇಕಾಗ್ತದೆ. ನಾನು ಯಾವತ್ತೂ ಕೂಡ ಅಧಿಕಾರಕ್ಕಾಗಲಿ ಅಥವಾ ಹಣಕ್ಕಾಗಲಿ ಇಚ್ಛೆಪಟ್ಟದಲ್ಲ. ನಮ್ಮ ರೈತರೇ ನನಗೆ ಸರ್ವಸ್ವ ಅನ್ನೋ ಭಾವನೆ ನನಗಿದೆ, ಮುಂದೇನೂ ಇದೆ. ರೈತರಿಗೋಸ್ಕರ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನೀವು ಓದಬೇಕಂದ್ರೆ ನಿಮ್ಮ ಜೊತೆಗಾರರು ಯಾರ್ಯಾರಿದ್ರು ಸರ್? ಅಯ್ಯೋ, ಹೋರಾಟ ಓದಬೇಕು ಅಂತಾಗ ನೂರಾರು ಜನ ಇರ್ತಾರೆ. ಅಂದ್ರೆ ಇವಾಗ ನಿಮ್ಮ ಜೊತೆ ಯಾರಾದ್ರೂ ಪೊಲಿಟಿಕಲಿ ಇಲ್ಲ, ರಾಜಕೀಯಕ್ಕೆ ಯಾರಾದ್ರೂ ಧುಮುಕಿದಾರ ನಿಮ್ಮ ಸ್ನೇಹಿತರುಗಳು? ನಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ದಾಗ ರಾಜಕಾರಣಕ್ಕೆ ಯಾರು ಹೋರಾಟ ಬಂದಿಲ್ಲ. ಆದರೆ ಇವತ್ತು ಏನು ಸಮಾಜ ಕಲ್ಯಾಣ ಮಂತ್ರಿ ಆಗಿರಲ್ಲ ಮಾದೇವಪ್ಪನವರು, ಆವಾಗ ನಾವೆಲ್ಲ ಅವರು ವೈದ್ಯಕೀಯ ಪರೀಕ್ಷೆನ ಮುಗಿಸಿ ಊರಿಗೆ ಬಂದಿದ್ರು. ಊರಿಗೆ ಬಂದಿದ್ದಾಗ ನಾವು ಒತ್ತಾಯಪೂರ್ವಕವಾಗಿ ಅವತ್ತು ಬರೀ ರಾಚಯ್ಯನವರು ಅಧ್ಯಕ್ಷರು, ಬಿ ರಾಚಯ್ಯನವರು, ಅವ್ರ ಹತ್ರ ಕರ್ಕೊಂಡೋಗಿ ಟಿಕೆಟ್ ಕೊಡಿ ನರಸೀಪುರ ಕ್ಷೇತ್ರಕ್ಕೆ ಅಂತೇಳಿ ಒತ್ತಾಯ ಮಾಡಿ ಟಿಕೆಟ್ ಕೊಡಿಸ್ತೀವಿ. ಅವ್ರಿಗೆ ಯಾವತ್ತು ನಾವು ಏನು ಮೊದಲನೇ ಸಾರಿ ಎಲೆಕ್ಷನ್ ನಿಂತರು ಆಗ ಇಡೀ ಕ್ಷೇತ್ರದ ಜನ ಎಲ್ಲ ಸೇರಿ ಒಂದು ಕಾರ್ ತಗೊಟ್ವಿ. 10,000 ರೂಪಾಯಿ ಕೊಟ್ಬಿಟ್ಟು ಚುನಾವಣೆ ಖರ್ಚು ಮಾಡಿದ್ವಿ. 10,000 ರೂಪಾಯಿ MLA. ಯಾವ ಇಸ್ವಿನಲ್ಲಿ ಸರ್? 84, 85 ಇರ್ಬೋದು, 83, 84. SC ಮಾದೇವ ಇವಾಗ ಸಮಾಜ ಕಲ್ಯಾಣ ಮಂತ್ರಿಗಳು. ನಾವು ಅವರು ಆವತ್ತು ಅಷ್ಟೊಂದು ಒಂದು ಒತ್ತಡದ ಕೆಲಸ ಮಾಡಿದ್ವಿ. ಈಗಲೂ ಕೂಡ ತುಂಬ ಜನ MP ಗಳಿದ್ದಾರೆ, MLA ಗಳಿದ್ದಾರೆ. ಮತ್ತು ನಿಮ್ಮ ಸ್ನೇಹಿತರುಗಳು ಯಾರ್ಯಾರಿದ್ದಾರೆ ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸ್ನೇಹಿತರು ನೋಡಿ, BJP ಇದ್ದಾರೆ, ಸಿದ್ದರಾಮಯ್ಯನವರು 84 ನಮ್ಮ ಜಿಲ್ಲೆ ಇಂದ ಲೀಡರ್ ಆಗಿದ್ರು. ನಾವು ಜನತಾ ದಳದ ಅವ್ರ ಜೊತೆಯಲ್ಲಿ ಓಡಾಡ್ತಾ ಇದ್ವಿ. ರೈತ ಸಂಘದಲ್ಲಿದ್ದರು, ಅವ್ರ ಜೊತೆ ಓಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. SC ಮಾದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾರೆ. ಹಾಗೆ BJPನಲ್ಲೂ ಕೂಡ ನಮ್ಮ ವಿಶ್ವೇಶ್ವರ ಕಾಗೇರಿಯವರು MP ಅವ್ರ ಜೊತೆ ನಮ್ಮ ಸ್ನೇಹಿತರು. ಮತ್ತು CT ರವಿಯವರು ನಮ್ಮ ಸ್ನೇಹಿತರು, ಅವ್ರ ಜೊತೆಲೂ ಕೂಡ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಈ ರೀತಿಯಾಗಿ ಸಾವಿರಾರು ಜನ ಇದ್ದಾರೆ ಪಾಪ. ಅವರು ರಾಜಕಾರಣದಲ್ಲಿದ್ದಾರೆ, ನಾವು ಹೋರಾಟದಲ್ಲಿದ್ದೀವಿ. ನನಗೆ ರಾಜಕಾರಣದ ಇಷ್ಟ ಇರಲಿಲ್ಲ, ಇವತ್ತು ಇಲ್ಲ, ಮುಂದೇನೂ ಇಲ್ಲ. ನೀವು ರಾಜಕಾರಣಕ್ಕೆ ಯಾಕೆಂದ್ರೆ ಒಲ ತೋರಿಸ್ಲಿಲ್ಲ? ತಾವು ಹೋರಾಟದಲ್ಲಿ ಉಳ್ಕೊಬಿಟ್ರಲ್ಲ. ನನಗೆ ಹೇಳಿಲ್ಲ, ರೈತನ ಮಗನಾಗಿ ರೈತನಾಗಿ ನಾನು ರೈತರಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಆಸೆ. ಇವತ್ತು ಆಸೆ, ಮುಂದೇನೂ ಆಸೆ. ಯಾರು ಅಧಿಕಾರದಲ್ಲಿದ್ದರೂ ಕೂಡ ರೈತರ ಸಮಸ್ಯೆಗಳು ಬಂದಾಗ ಅವ್ರ ಜ್ಞಾನವನ್ನು ಅವ್ರಿಗೆ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಆಗಲಿಲ್ಲ ಅಂದರೆ ಅದರ ಹೋರಾಟ ಮಾಡಿದ್ದೀವಿ. ಈಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಲಿಕ್ಕೂ ಮೊದಲು ನಮ್ಮ ಜೊತೆ ಹೋರಾಟದಲ್ಲಿದ್ದರು. ಮುಖ್ಯಮಂತ್ರಿ ಆದಾಗ ಅವ್ರ ವಿರುದ್ಧ ನಾನು ಸುಮಾರು 39 ದಿವಸ ಫ್ರೀಡಮ್ ಪಾರ್ಕಲ್ಲಿ ಚಳುವಳಿ ಮಾಡಿದೆ. ಸ್ನೇಹಿತರೆ, 39 ದಿವಸ ಅವ್ರ ವಿರುದ್ಧವಾಗಿ ಚಳುವಳಿ ಮಾಡಿದೆ. 150 ರೂಪಾಯಿ ಕಬ್ಬಿನ ಥರ ನಿಗದಿ ಮಾಡಿಸ್ದೆ. ಇದೆಲ್ಲ ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸ. ನಾವು ಸ್ನೇಹಿತರು ಅಂತೇಳಿ ಸುಮ್ಮನೆ ಇರುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಸ್ನೇಹನೇ ಬೇರೆ, ಹೋರಾಟನೇ ಬೇರೆ. ನಮ್ಮದು ಯಾವತ್ತೂ ಕೂಡ ಅದೇ ದಿಕ್ಕು. ಇವತ್ತು ನೋಡಿ, ಡೆಲ್ಲಿ ತನಕ ಹೋರಾಟ ಮಾಡಿದ್ದೀನಿ. ಎಲ್ಲ ರಾಜ್ಯಗಳಿಗೆ ಹೋಗ್ತೀನಿ, ತಮಿಳ್ನಾಡಿಗೆ ಹೋಗ್ತೀನಿ, ಕೇರಳಕ್ಕೆ ಹೋಗ್ತೀನಿ, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ,
ಎಲ್ಲ ಕಡೆ ನಾನು ಹೋಗ್ತೀನಿ, ರೈತರ ಪರವಾಗಿ ಧ್ವನಿಯ ಕೆಲಸ ಮಾಡ್ತೀನಿ. ಏನೋ ಡೆಲ್ಲಿದಲ್ಲಿ ಚಳುವಳಿ ನಡೆತು, ಆ ಚಳುವಳಿ ನಡೆದಾಗ ನಿರಂತರವಾಗಿದ್ದೆ ಅಲ್ಲಿ. ಇವತ್ತು ನಾನು ಸೌತ್ ಇಂಡಿಯಾ ಕನ್ವೀನರ್ ಆಗಿದ್ದೀನಿ. ನಮ್ಮ ದಲೈವಾಲ ಅವರು 119 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಅವ್ರ ಜೊತೆ ನಾವಿದ್ವಿ. ಪಂಜಾಬಲ್ಲಿ ಇವತ್ತು ಒಂದು ಕರೆ ಕೊಟ್ಟರೆ 1 ಲಕ್ಷ ಜನ ಸೇರ್ತಾರೆ ಅವ್ರಿಗೆ, ಅಂಥ ಮುಖಂಡರು, ಭಾಳ ಸರಳ ಸಜ್ಜನಿಕೆ ವ್ಯಕ್ತಿ. ಅಂಥವ್ರ ಜೊತೆ ನಾನು ರೈತರಿಗೋಸ್ಕರ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ. ಈಗಲೂ ಕೂಡ ರೈತರ ಸಮಸ್ಯೆ ಬಗೆಹರಿದಿಲ್ಲ. ದೇದೇ ರೈತರ ಬದುಕು ಹಾಳಾಗ್ತಾ ಇದೆಯೇ ಹೊರತು ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿಲ್ಲ. ಎಲ್ಲರೂ ಕೂಡ ಕೃಷಿ ಕ್ಷೇತ್ರದ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾರೆ, ಆದರೆ ರೈತರಿಗೆ ಯಾರು ಕೂಡ ಒಳ್ಳೆಯದನ್ನು ಮಾಡ್ತಾಯಿಲ್ಲ. ಅದೇ ನಮಗೆ ಬೇಸರದ ಸಂಗತಿ. ಎಲ್ಲ ಆತ್ಮಹತ್ಯೆ ಅದೇ ಹಿಡಿದುಬಿಟ್ಟಿದ್ದಾರೆ. ರೈತರನ್ನ ಆತ್ಮಹತ್ಯೆಯಿಂದ ತಪ್ಪಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಯೋಚನೆ ಆಗಿದೆ. ಆ ಒಂದು ಬದಲಾವಣೆಗಳು ತರುವಂಥ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ನೋಡಿ, ರಾಜ್ಯದಲ್ಲಿ ಕಳೆದ 1.5 ತಿಂಗಳಿಂದ ಸುಮಾರು 15 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ. ಉತ್ತರ ಕರ್ನಾಟಕ, ಹೈದರಾಬಾದ್, ಕರ್ನಾಟಕ ಮಳೆ ಹಾನಿ, ಪ್ರವಾಹ ಹಾನಿಯಿಂದ ಎಷ್ಟು 15 ಲಕ್ಷ ಹೆಕ್ಟರ್ ರೈತರ ಬದುಕು ಏನಾಗಬೇಕು? ಸೊ ನೀವು ಹೇಳ್ತಾ ಇದ್ರಿ ಬಸವರಾಜ ಬೊಮ್ಮಾಯಿ ನೀವು ಫ್ರೆಂಡ್ ಇದ್ರಿ, ಆದ್ರೆ ಅವರು ಹೋರಾಟಕ್ಕೆ ಬಂದಿದ್ರು ಯಾವಾಗ ಅವ್ರ ಆಪೋಸಿಷನ್ ಅಲ್ಲಿ ಇದ್ದಾಗ. ಅದಾದ್ಮೇಲೆ ಅವರೇ CM ಆದ್ರು. ಹೌದು, ಸೊ ಅವ್ರ ಎದುರುಗಡೆ 2008-9 ಅವರು ಏನು MLC ಆಗಿರಲಿಲ್ಲ ಅಂತ ಕಾಣ್ತದೆ. ನಾವೊಂದು KEB ಹೋರಾಟ ಮಾಡಿದ್ವು. ಆಗ ನಮ್ಮ ಜೊತೆ ಹೋರಾಟದಲ್ಲಿ ಬಂದಿದ್ರು. ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಆಮೇಲೆ ಇದು ಸದಾಶಿವನಗರ ಸ್ಟೇಷನ್ ಇಟ್ಟಿದ್ರು. ಆಗ ಅವ್ರಿಗೆ ಗೊತ್ತಿದೆ ಎಲ್ಲ ವಿಚಾರ. ಅದಾದ ನಂತರ MLC ಆದರು, ಮುಖ್ಯಮಂತ್ರಿ ಆದರು. ಆದರೂ ಸ್ನೇಹಿತರಾಗಿದ್ವಿ. ಆದರೆ ಅವರು ಸ್ನೇಹ ಅದೇ ಬೇರೆ. ನಮ್ಮ ಕಬ್ಬು ಬೆಳೆಗಾರರ ವಿಚಾರ ಬಂದಾಗ ಇದು ಫ್ರೀಡಮ್ ಪಾರ್ಕಲ್ಲಿ 39 ದಿವಸ ಚಳವಳಿ ಮಾಡಿದ್ವಿ. ಆಗ 150 ರೂಪಾಯಿ ಹೆಚ್ಚಳ ಮಾಡಿದ್ರು. ಇನ್ನೂ ಕೂಡ ರೈತರಿಗೆ ದುಡ್ಡು ಬಂದಿಲ್ಲ. ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಆವತ್ತು ನಮ್ಮ ಧ್ವನಿಯಾಗಿ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಲೆ ಕೊಡಿಸ್ಬೇಕು ಅಂತ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು. ಅದು ಬೆಲೆ ನಿಗದಿ ಆಯಿತು. ಈ ಸರ್ಕಾರ ಬಂದು ಹಣ ಕೊಡಿಸೇ ಇಲ್ಲ ಇನ್ನು ಸಿದ್ದರಾಮಯ್ಯವರು. ಏನು ಮಾಡೋ, ಈ ರೀತಿ ಆಗ್ತದೆ. ಈ ಮತ್ತೆ ಒಂದು ಹೋರಾಟ ಮಾಡಬೇಕಾಗ್ತದೆ. ಕೆಲವೊಂದು ಚರ್ಚೆಗಳು ಸರ್, ಈಗ ಹೋರಾಟಗಾರರ ಜೊತೆ ಕೆಲವೊಂದು ರಾಜಕೀಯ ಪಕ್ಷಗಳು ಕೈ ಜೋಡಿಸುತ್ತೆ. ಯಾವಾಗ ಅಧಿಕಾರ ಇಲ್ಲದೆ ಇರೋ ಟೈಮ್ನಲ್ಲಿ, ಅಧಿಕಾರ ಬಂದಾಗ, ಅಧಿಕಾರ ಇಲ್ಲದೆ ಇದ್ದಾಗ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಎಲ್ಲಿ? ವಿಧಾನಸಭೆಯಲ್ಲಿ. ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಾರ್ಟಿ ಇರಲಿ. ಆದರೆ ಅವ್ರ ಅಧಿಕಾರಕ್ಕೆ ಬಂದಾಗ ಯಾವುದೇ ಕೆಲಸ ಮಾಡಲ್ಲ ಅವರು. ನೋಡಿ, ಭೂ ಸುಧಾರಣೆ ಕಾಯ್ದೆ, 79AB ತಿದ್ದುಪಡಿ ಕಾಯ್ದೆ ಬಗ್ಗೆ, APMC ಕಾಯ್ದೆ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಹೌದು. ಆಗ ಜನತಾದಳದ ಪರವಾಗಿ ಕುಮಾರಸ್ವಾಮಿ ಅವರು ಮತ್ತು ಅವರ ರೇವಣ್ಣವರೆಲ್ಲ ಬಂದು ನಮಗೆ ಭರವಸೆ ಕೊಟ್ಟರು. ನಾವು ಈ ಕಾಯ್ದೆ ಒಪ್ಪಲ್ಲ, ನಾವು ವಿರೋಧ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಕೊಟ್ಬಿಟ್ಟು ಹೋಗಿ 1 ತಿಂಗಳಿಗೆ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಮಾಡಿದಾಗ ಅದಕ್ಕೆ ಸೈನ್ ಹಾಕಿ ಒಪ್ಕೊಂಡ್ರು. ಏನು ಮಾಡಬೇಕು ನಾವು? ಹೋರಾಟದಲ್ಲಿ ಬಂದು ಭರವಸೆ ಕೊಟ್ಟರು, ಅಲ್ಲಿ ಪಿಪ್ಪಿಗೆ ಸಹಿ ಹಾಕಿದ್ರು ಯಾರು? ಕುಮಾರಸ್ವಾಮಿ ಅವರು. ಆವಾಗ ನಾವು ಈ ಥರ ಮಾಡಿದ್ರಲ್ಲ ಅಂತ ಕೇಳಿದ್ರೆ ಅದು ಸರಿ ಉತ್ತರನೇ ಬರಲಿಲ್ಲ. ಈಗ ಈ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ರದ್ದು ಮಾಡ್ತೀವಿ, APMC ತಿದ್ದುಪಡಿ ಕಾಯ್ದೆ ರದ್ದು ಮಾಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಪ್ರಣಾಳಿಕೆ ಓಡಿಸಿದ್ರು. ಇನ್ನೂ ಏನು ಮಾಡಿಲ್ಲ. 2.5 ವರ್ಷ ಆಯಿತು. ಇನ್ನು ಎಷ್ಟು ವರ್ಷ ಬೇಕಪ್ಪಾಗರೆ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ಅಲ್ಲ, ನೋಡಿ, ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಮರೀತಾರೆ. ಇದು ಎಂಥ ವಿಚಿತ್ರ. ನಾವು ಆದರೂ ಕೂಡ ನಾವು ಹೋರಾಟಗಾರರು ಯಾವತ್ತೂ ಕೂಡ ಯಾವುದೇ ಸ್ನೇಹಿತನಾಗಿರಲಿ ಯಾರೇ ಆಗಲಿ ನಮ್ಮ ಪ್ರತಿಪಾದನೆಯನ್ನು ನಾವು ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ನಾವು ಆ ಕೆಲಸ ಮುಂದುವರಿಸ್ತಾ ಇದ್ದೀವಿ. ನಮಗೇನು ಅಧಿಕಾರದ ಆಸೆ, ಹಣದ ಆಸೆ ಇದ್ದರೆ ನಾವು ಹೆದರ್ಕೋಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ನಮಗೆ ಯಾವುದು ಇಲ್ವಲ್ಲ, ಯಾವುದೂ ಇಲ್ಲ. ಅದರಿಂದ ನಮ್ಗೆ ಯಾವುದೂ ಮುಲಾಜಿಲ್ಲ. ಈಗಲೂ ಕೂಡ ಒತ್ತಾಯ ಮಾಡ್ತೀವಿ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ, APMC ತಿದ್ದುಪಡಿ ಕಾಯ್ದೆ ರದ್ದು ಮಾಡಿ ಅಂತಲೇ ಒತ್ತಾಯ ಮಾಡ್ತಾಯಿದ್ದೀವಿ. ಇದು ಸರ್ಕಾರ ತಾವು ಏನು ಹೇಳಿದ್ದೀವಿ ಅನ್ನೋದನ್ನು ಮರಿಬಾರ್ದು. ಅಧಿಕಾರಕ್ಕೆ ಬಂದಾಗ ಮಾಡಬೇಕು. ಕೇವಲ ಮತ ಬ್ಯಾಂಕ್ಗೋಸ್ಕರ ಸುಳ್ಳುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದ್ಬಿಟ್ಟು ಆಮೇಲೆ ನಿರ್ಲಕ್ಷ್ಯತನ ಮಾಡಿದ್ರೆ ಮುಂದಿನ ಚುನಾವಣೆ ಬಂದಾಗ ಜನ ಅದಕ್ಕೆ ಪಾಠ ಕಲಿಸ್ತಾರಲ್ಲ, ಅದು ಯೋಚನೆ ಮಾಡಬೇಕಲ್ವಾ? ನಿಜ. ಅದನ್ನು ರಾಜಕಾರಣಿಗಳು ಆಲೋಚನೆ ಮಾಡಬೇಕು. ನೋಡಿ, ಎಲ್ಲ ರಾಜಕೀಯ ಪಕ್ಷದವ್ರು ಹೊಂದ್ಕೊಳ್ತಾರೆ. ಈಗ ಹಸಿರು ಶಾಲು ಎಲ್ಲ ಹಸಿರು ಶಾಲು ಹಾಕತ್ತಾರೆ. ಎಲ್ಲ ರೈತರಿಗೆ ಮಕ್ಕಳು ಟೋಪಿ ಹಾಕ್ತಾರೆ. ಎಲ್ಲರೂ ಸರ್
ಈ ಚಳುವಳಿ ಮಾಡ್ತಿದ್ರು. ನಾನು ಇಲ್ಲೇ ಮೊನ್ನೆ ಅಧಿಕಾರಕ್ಕಿಂತ ಮುಂಚೆ ನಿಮ್ ಜೊತೆ ನಾವಿರ್ತೀವಿ ಅಂತ ನಿಮ್ ಹತ್ರ ಬರ್ತಾರೆ, ಅಧಿಕಾರ ಬಂದಾದ್ಮೇಲೆ ನೀವ್ ಯಾರು ಅಂತ ಕೇಳ್ತಾರೆ. ಅಲ್ವಾ, ಈಗ ನಿನ್ನೆ ಯಾರೋ BJP ಅವರು ಎಲ್ಲ ಹೋರಾಟ ಮಾಡ್ರೆ. ಮೊದ್ಲೆಲ್ಲ ಕೇಸರಿ ಶಾಲೆ ಹಾಕೊಂಡು ಹೋರಾಟ ಮಾಡ್ತಿದ್ರು. ಮೊನ್ನೆ ಹಸಿರು ಶಾಲೆ ಹಾಕೊಂಡು BJP ಅವರು ಹೋರಾಟ ಮಾಡ್ರೆ. ನಿಮ್ಗೆ ಆಶ್ಚರ್ಯ ಉಂಟಾಯ್ತಾ? ಅಯ್ಯೋ, ಎಷ್ಟು ವಿಚಿತ್ರ. ಅವ್ರ ಪಕ್ಷದ ಶಾಲೆ ಬಿಟ್ಬಿಡ್ತಾರೆ, ನಮ್ ಶಾಲೆ ಹಾಕತ್ತಾರ ಹಸಿರು ಶಾಲೆ. ಅಂದ್ರೆ ರೈತರ ಮಕ್ಳಿರ್ಬೋದು, ನೀವು ಕಾರ್ಯಕರ್ತರು ಯಾರು, ಸಂಘಟನೆಯವರಲ್ವಾ, ನೀವು ಯಾಕೆ ಹಾಕೊಂಡ್ರಿ? ನಿಮ್ಮ ಪಕ್ಷದವ್ರಿಗೆ ಹೇಳಿ, ನಮ್ಮನ್ನ ಯಾಕೆ ಕೊಡಿಸಿ. ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ, MSP ಗ್ಯಾರಂಟಿ ಕಾನೂನು ಮಾಡಿಸಿ. ಯಾಕೆ ಮಾಡಿಸ್ತಾ ಇಲ್ಲ ನೀವು? ಎಷ್ಟೊಂದು ಸೆಂಟ್ರಲ್ ಗೌರ್ಮೆಂಟ್ ಲೂಪ್ಸ್ ಹೋಲ್ಸಿದೆ ರೈತರಿಗೆ, ಅದು ತಿದ್ದುಪಡಿ ಮಾಡಿಸಿ. ಇನ್ಶೂರೆನ್ಸ್, ಬೆಳೆ ವಿಮೆ ಅನ್ಯಾಯ ಆಗ್ತಾಯಿದೆ ರೈತರಿಗೆ, ತಿದ್ದುಪಡಿ ಮಾಡಿಸಿ. ಅದನ್ನೆಲ್ಲ ಯಾಕೆ ಮಾಡೋದಿಲ್ಲ ನೀವು? ಅದನ್ನ ಯಾರೂ ಮಾತಾಡಲ್ಲ. ಕರ್ನಾಟಕಕ್ಕೆ ಬರಬೇಕಾದಂಥ ಪರಿಹಾರ ಏನೀಗ 2,000 ಕೋಟಿ ರೂಪಾಯಿನ ಪಂಜಾಬ್ ಕೊಟ್ಟರು ಮೊನ್ನೆ, ಪ್ರವಾಹ ಹಾನಿ, ಬೆಳೆ ಹಾನಿ ಅಂತ. ಕರ್ನಾಟಕದಲ್ಲಿ 15 ಲಕ್ಷ ಹೆಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿದೆ. ನಮ್ಮ ರಾಜ್ಯದ MP ಗಳು ಮಂತ್ರಿಗಳು ಮಾತಾಡಿ ಕೊಡಿಸಿ. ಕರ್ನಾಟಕಕ್ಕೆ ಒಂದು 5,000 ಕೋಟಿನ ಯಾಕೆ ಕೊಡಿಸ್ಬಾರ್ದು? ಇದ್ರ ಬಗ್ಗೆ ನಮ್ಗೆ ಅನ್ಯಾಯ ಆಗಲ್ವಾ? ಯಾರು ಮಾತಾಡೋದಿಲ್ಲ. ಇಲ್ಲಿ ರೈತರ ಪರವಾಗಿ ಅನ್ಕೊಂಡು ಚಳುವಳಿ, ನಮ್ಮ ಹಸಿರು ಶಾಲೆ ಹಾಕೊಂಡು ಚಳುವಳಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಏನು ನೈತಿಕತೆ ಬೇಡವಾ? ಈಗ ರೈತ ಸಂಘದಲ್ಲಿದ್ದಾರೆ, ರೈತ ಚಳುವಳಿ ಮಾಡಿ. ರೈತ BJP ಪಕ್ಷದ ಕಾರ್ಯಕರ್ತರು ರೈತ ಸಂಘದ ಶಾಲೆ ಯಾಕೆ ಹಾಕೈತಿರಿ ನೀವು? ಮಂತ್ರಿಗಳು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದವರು ಎಲ್ಲ ಹಸಿರು ಶಾಲೆ ಹಾಕೈತಿರಿ ನೀವು. ನೀವು ಹಸಿರು ಶಾಲೆ ಹಾಕೊಂಡು ರೈತರಿಗೆ ಮಗ್ಮೂಲ್ ಟೋಪಿ ಹಾಕ್ತೀರಿ. ಯಾಕೆ? ಎಷ್ಟೊಂದು ಅನ್ಯಾಯ ನಡೀತಾ ಇದೆ ರೈತರಿಗೆ. ರೈತರ ಶಾಲೆ ಹಾಕೊಂಡ್ರೆ ನಾವು ನಿಮ್ ಪರವಾಗಿದ್ದೀವಿ ಅಲ್ಲ ಸರ್, ಈ ನೋಡಿ ಎಷ್ಟು ದುರ್ದೈವ. ಕಳೆದ 2 ದಿವಸದಲ್ಲಿ 4 ಜನ ರೈತರು ಸತ್ತಿದ್ದಾರೆ. ಯಾವ ದಾಳಿಯಿಂದ? ಕಾಡು ಪ್ರಾಣಿಗಳ ದಾಳಿಯಿಂದ. ಶೃಂಗೇರಿಯಲ್ಲಿ 2 ಆನೆಗಳ ದಾಳಿಯಿಂದ 2 ರೈತರು ಸತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿಯಿಂದ 2 ರೈತರು ಸತ್ತಿದ್ದಾರೆ. ಒಬ್ಬರು ಆಸ್ಪತ್ರೆಗೆ ಹೋಗಿದ್ದಾರೆ. 5 ಜನ ಕಳೆದ 2-3 ದಿವಸದಲ್ಲಿ. ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ. ಯಾಕೆ ಅನಾಹುತ ಆಗ್ತಾ ಇದೆ? ಕಾಡೊಳಗಡೆ ನೀವು ಮೋಜಿಗೋಸ್ಕರ ನೀವು ರಿಸಾರ್ಟ್ಗಳು ಮಾಡ್ಕೊಂಡ್ರಿ. ರಿಸಾರ್ಟ್ ಮಾಡ್ಕೊಂಡು ಸಫಾರಿ ಮಾಡ್ತೀರಿ. ಪ್ರಾಣಿಗಳು ಎಲ್ಲಿರ್ತವೆ? ಹೊರಗಡೆ ಬರ್ತವೆ. ಹೊರಗಡೆ ಬಂದಾಗ ರೈತ ಸಿಗ್ತಾರೆ, ಕೊಂದಾಗ್ತವೆ. ರೈತರು ವ್ಯವಸಾಯ ಮಾಡಬೇಕೇ ಬೇಡವಾ? ನೀವು 20 ಲಕ್ಷ ಕೊಡ್ತೀರಿ ರೈತರಿಗೆ ಪರಿಹಾರ ಅಂದ್ಕೊಂಡು. ಒಬ್ಬ ವ್ಯಕ್ತಿ ಸತ್ರೆ 20 ಲಕ್ಷ ರೂಪಾಯಿ. ನಾವು 20 ಲಕ್ಷ ನೀವು ಕೊಡ್ತಾ ಇದ್ದೀರಿ, ನಾವು 50 ಲಕ್ಷ ಕೊಡ್ತೀವಿ. ನೀವು ಮಂತ್ರಿಗಳು ಸಾಯ್ರಿ, MLAಗಳು ಸಾಯ್ರಿ ನೋಡೋ. ಅದನ್ನು ಮಾಡಲ್ಲ ನೀವು. ರೈತರ ಬಗ್ಗೆ ಅಷ್ಟು ಲಘುವಾಗಿ ಕಾಣ್ತಾ ಇದ್ದೀರಿ ನೀವು. ಸರಿಲ್ಲ ಇದು? ನಾಚಿಕೆ ಆಗಲ್ವಾ? 3 ದಿವಸದಲ್ಲಿ 4 ಜನ ಸತ್ತಿದ್ದಾರೆ. ನಮ್ಗೆ ಎಷ್ಟು ದುಃಖ ಆಗ್ತಾ ಇದೆ ಗೊತ್ತಾ? ಈಗ ಇನ್ನೊಂದೇನಂತ ಅಂದ್ರೆ, ನಿಮ್ಮ ಮೈಸೂರು ಕ್ಷೇತ್ರದಲ್ಲೇ ಈ ಇನ್ಸಿಡೆಂಟ್ಗಳಾಗಿರೋದು, ಈ ಅನಾಹುತಗಳು ಸಂಭವಿಸಿರೋದು ಅಲ್ಲೇನೆ ಜಾಸ್ತಿ. ಈ ರೆಸಾರ್ಟ್ಗಳಿಂದ ಅಂತ ಅಂದ್ಬಿಟ್ಟು ಮೊನ್ನೆ ಎಲ್ಲ ನಿಮ್ಮ ರೈತ ಸಂಘದವರು ಮತ್ತೆ ಬೇರೆ ಬೇರೆಯವರೆಲ್ಲ ಅದೇ ಹೇಳ್ತಾ ಇರೋದು. ಇದು ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು, ಮತ್ತೆ ಮಂತ್ರಿಗಳಿಗೆ ಹಾಕಿದ್ರು. ಗಣಿಗಾರಿಕೆ ಕಾಡಿನೊಳಗಡೆ ರೆಸಾರ್ಟ್ಗಳು ಮಾಡಬಾರ್ದು. ಮಾಡಿರ್ತಕ್ಕಂಥದ್ದು ಮುಚ್ಚಿಸ್ಬೇಕು. ಅದರಿಂದನೇ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ. ಆನೆಗಳು, ಚಿರತೆಗಳು, ಜಿಂಕೆಗಳು, ಮೊಲಗಳು. ಇವತ್ತು ಜಿಂಕೆಗಳಿಂದ ನಮ್ಮ ಬೆಳೆಗಳು ಹಾಳಾಗ್ತಾ ಇದೆ. ಯಾರಿಗೆ ಹೇಳಬೇಕು? ನೌಲುಗಳಿಂದ ನಮ್ಮ ಬೆಳೆ ಹಾಳಾಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ನೌಲುಗಳು ಕಿರುಕುಳ, ತುಂಬ ನೌಲುಗಳು ಬಂದು ಬೆಳೆಗಳಲ್ಲಿ ಹಾಳೆ ಮಾಡ್ತಾ ಇದೆ. ನಮ್ಮ ಕಡೆ ಚಿರತೆ, ಹುಲಿ, ಆನೆ, ಈ ಕಡೆ ಹಾಸನ ಕಡೆ ಆನೆಗಳ ಅವಳಿ. ಏನು ಮಾಡಬೇಕು? ಬೆಳಗಾಂ, ಬಾಗಲಕೋಟೆದು, ಧಾರವಾಡ ಜಿಲ್ಲೆಯಲ್ಲಿ ಅಲ್ಲೊಂಥರ ಪ್ರಾಣಿಗಳ ಅವಳಿ. ಎಲ್ಲ ಕಡೆ ಈ ಸಮಸ್ಯೆ ಆಗ್ತಾ ಇದೆ. ಇವರು 20 ಲಕ್ಷ ಕೊಟ್ಬಿಟ್ಟು ರೈತರನ್ನ ಸಾವು ನೋಡ್ತಾರಾ? ಇದ್ಯಾವ ನ್ಯಾಯ ಇದು? ನೋಡಿ, ಸರ್ಕಾರ ಇದೆ. ಕಳೆದ 10-15 ದಿವಸಗಳಿಂದ ನಿರಂತರವಾಗಿ ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡ, ಗುಲ್ಬರ್ಗ ಎಲ್ಲ ಜಿಲ್ಲೆಗಳಲ್ಲಿ ಕಬ್ಬಿನ ದರ ನಿಗದಿ ಮಾಡಿ ಅಂತ ದೊಡ್ಡ ಹೋರಾಟ ನಡೀತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಮೊನ್ನೆ ಬೆಳಗಾವಿನಲ್ಲಿ ಲಕ್ಷಾಂತರ ರೈತರು ಸೇರಿ ನಮಗೆ ಕಬ್ಬಿನ ದರ ಅನ್ಯಾಯ ಆಗಿದೆ, FRP ಸರಿ ಇಲ್ಲ, ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. SAP ಬೆಲೆ ಮಾಡೋದಲ್ಲ, ಬರೀ ಗ್ರೀನ್ ಶಾಲ್ ಮಾತ್ರ ಹಾಕಂಗಿಲ್ಲ. ಏನು ಗೊತ್ತಾ? ಬಹಳ ಮುಖ್ಯವಾಗಿ ಹೇಳಿ ಬರೆದು ಬಿಟ್ಟಿದ್ರು. ಕಬ್ಬಿನ ದರ ನಿಗದಿ ಮಾಡ್ಬೇಕಾದ್ರೆ 2002-2003 ನಮ್ಗೆ ಅಧಿಕಾರ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ತಲೆ ರೊಕ್ಕಬಿಡ್ತಿತ್ತು. ನಾನೇ 3-4 ಸತಿ ಮೀಟಿಂಗ್ ಹೋದಾಗ ನಮ್ಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತಿರು. ಕೊನೆಗೆ ನಾನು 2007 ಹೋರಾಟ ಆರಂಭ ಮಾಡಿ ರಾಜ್ಯ ಸರ್ಕಾರಕ್ಕೆ ವಿಶೇಷ ಕಾನೂನು ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ವಿ. 2011 SAP ಕಾಯ್ದೆ ಆಯಿತು. ಕರ್ನಾಟಕ ರಾಜ್ಯ ಸರ್ಕಾರ
ಕಬ್ಬಿನ ಬೆಲೆ ನಿಗದಿ ಮಾಡುವಂಥ ಕಾಯ್ದೆ ಆಯಿತು. SAP ಕಾಯ್ದೆ ಆಗ್ಬೇಕಾದ್ರೆ ನಾನೇ ಸ್ವತಃ ಕರ್ನಾಟಕವನ್ನು ಸುತ್ತಿ 5 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಅವತ್ತು ಯಡಿಯೂರಪ್ಪನವರಿದ್ದಾಗ ಕಾಯ್ದೆ ಮಾಡ್ತೀವಿ ಅಂತ ಒಪ್ಕೊಂಡು ಕಮಿಟಿ ಮಾಡಿದ್ರು. ಅದಾದ ನಂತರ ಜಗದೀಶ್ ಶೆಟ್ಟರ್ ಅಧಿಕಾರಕ್ಕೆ ಬಂದಾಗ ಆ ಕಾಯ್ದೆ ಜಾರಿ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ಅಧಿಕಾರ ಇದೆ. SAP ಬೆಲೆ ನಿಗದಿ ಮಾಡ್ಬೋದು. ಆದ್ರೆ ಯಾಕೆ ಮಾಡ್ತಾ ಯಾಕೆ ಇಲ್ಲ? ಮಾಡ್ತಾ ಇಲ್ಲ? ಯಾಕೆ ನಿಮ್ಮ ಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು? ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ 29 ಸಕ್ಕರೆ ಕಾರ್ಖಾನೆ ಇದೆ. ಒಂದು 8 ಜನ MLAಗಳು, ಮಂತ್ರಿಗಳು, ಆ ಜಿಲ್ಲಾ ಮಂತ್ರಿಗಳು, ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರು. ಯಾಕೆ ರೈತರು ನ್ಯಾಯ ಕೊಡ್ಸೋಕ್ಕಾಗಲ್ಲ? ನೀವು ಯಾಕೆ ಮಾಡೋಕ್ಕಾಗಲ್ಲ? ಬಾಗಲಕೋಟೆಯಲ್ಲಿ, ಗುಲ್ಬರ್ಗದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರೆಲ್ಲ ಮಂತ್ರಿಗಳು, MLAಗಳು. ನೀವು ರೈತರ ತಲೆ ಚಪ್ಪಲಿ ಹಿಡಿಬೇಕು, ರೈತರಿಗೆ ನ್ಯಾಯ ಕೊಡಬೇಕಾಗಿಲ್ವಾ? ಈಗ ನಿಮ್ಮ ಹೋರಾಟನ ಇದೇ ತರ ಮಾಡ್ಕೊಂಡ್ ಬರ್ತಿದ್ರೆ ಯಾವಾಗ ಇದಕ್ಕೆ ಎಂಡು? ಸರ್, ಸಮಸ್ಯೆಗಳು ಮುಗಿಯೋ ಪ್ರಶ್ನೆ ಬರಲ್ಲ. ಈಗ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರತ್ತೆ. ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಅದು ಹೆಂಡಾಗಲ್ಲ. ಸಮಸ್ಯೆಗಳು ಇದ್ದೇ ಇರುತ್ತೆ. ಈಗ ರೈತರ ಬಗ್ಗೆ, ರೈತರುಗಳಿಗೆ ನಾವು ಫಸ್ಟ್ ಏನೇ ಮಾಡಿದ್ರು ನಾವು ಮತ್ತೆ ರೈತರಿಗೆ ಅನ್ನದಾತಂಗೆ ಅಂತ ಹೇಳ್ತಾರೆ. ಸೊ ಅನ್ನದಾತಂಗೆ ನ್ಯಾಯ ದೊರಕ್ತಾ ಇದೆಯಾ ಗೌರ್ಮೆಂಟ್ಗಳ ಕಡೆಯಿಂದ? ಯಾವುದೇ ಗೌರ್ಮೆಂಟ್ ಇರ್ಲಿ, ಸರ್, ಯಾವುದೇ ಸರ್ಕಾರಗಳಿಂದ ದೊರೀತಾ ಇದೆಯಾ? ಎಲ್ಲ ಸರ್ಕಾರಗಳು ಅನ್ನದಾತನ ಪರ, ರೈತನ ಪರ ಅಂತ ಹೇಳ್ತಾರೆ. ಹೇಳಿಕೆಗಳು ಭಾಳ ಚೆನ್ನಾಗಿ ಕೊಡ್ತಾರೆ, ಮೊಸಳೆ ಕಣ್ಣೀರು ಚೆನ್ನಾಗಿ ಸುರಿಸ್ತಾರೆ. ಆದರೆ ಆ ರೈತನ ಸಮಸ್ಯೆಗೆ ಪರಿಹಾರವನ್ನು ಯಾರೂ ಕಂಡುಹಿಡಿಯಲ್ಲ. ನೋಡಿ, ಸಿಬಿಲ್ ಸ್ಕೋರ್ ಅಂತ ಇದೆ. ಬ್ಯಾಂಕಲ್ಲಿ ಸಾಲ ತಗೊಳಕ್ಕೆ ಹೋದರೆ ರೈತರಿಗೆ ಸಿಬಿಲ್ ಸ್ಕೋರ್ ಅಂತ ಹೇಳ್ತಾರೆ. ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋರಾಟ ಮಾಡಿದ್ವಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಮೈಸೂರಿಗೆ ಬಂದಾಗ ಭೇಟಿ ಮಾಡಿ ಒತ್ತಾಯ ಮಾಡಿದ್ವಿ, GST ರದ್ದು ಮಾಡಬೇಕು, ಸಿಬಿಲ್ ಸ್ಕೋರ್ ರದ್ದು ಮಾಡಬೇಕು ಅಂತ. ಈಗ ಹೋದ ತಿಂಗಳು ಸೆಂಟ್ರಲ್ ಗೌರ್ಮೆಂಟವ್ರು ನಾವು 3 ವರ್ಷದಿಂದ ಹೋರಾಟ ಮಾಡಿದ್ರೆ ಈಗ ರದ್ದು ಮಾಡಿದ್ರು. ಮೊಸರು ಮಜ್ಜಿಗೆಗೆಲ್ಲ GST ಹಾಕಿದ್ರು, ಈಗ ರದ್ದು ಮಾಡಿದ್ರು. ಅಂದರೆ ನಮ್ಮ ಹೋರಾಟ ಮಾಡ್ತೀವಿ. ಯಾಕೆ ಈ ರಾಜ್ಯದಿಂದ ಗೆದ್ದಿರ್ತಕ್ಕಂಥ MPಗಳು ಇದೆಲ್ಲ ಕಾಣಲ್ವಾ? MPಗಳು ಬೇಗ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಬೇಗ ಆಗ್ತದೆ. ಅವ್ರು ಮಾತಾಡಲ್ವಲ್ಲ, ಏನು ಮಾಡಬೇಕು ನಾವು? ಈ ರೀತಿ ಸಮಸ್ಯೆಗಳವೆ. ಆಮೇಲೆ ನೀವು ಹೇಳಿದ್ರಲ್ಲ, ಹೋರಾಟ ನಿಲ್ಲೋದೇ ಪ್ರಶ್ನೆ ಇಲ್ಲ. ಆಮೇಲೆ ಸಮಸ್ಯೆಗಳು ಕೂಡ ನಾನು 1983ರಲ್ಲಿ ಇದ್ದಂಥ ಸಮಸ್ಯೆಗಳು ಇವತ್ತಿಲ್ಲ. ಈಗ ಸಮಸ್ಯೆಗಳು ಬೇರೆ ಆಗಿದೆ. ಓಲಿ ನಿಮ್ಮ ಹೋರಾಟಕ್ಕೆ ಈಗ ಹೋರಾಟ ಮಾಡ್ತಾ ಇರ್ತೀರ ಕೆಲವೊಂದು. ಈಗ ಎಕ್ಸಾಂಪಲ್ ಕಬ್ಬಿನ ಬೆಲೆ ತಗೊಳ್ಳಿ. ಈ ಕಬ್ಬಿನ ಬೆಲೆದು ನಾನು ನೋಡ್ದಂಗೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀರಾ ನೀವು. ಎಕ್ಸ್ಪೆಷಲಿ ಕಬ್ಬಿನ ಹೋರಾಟದಲ್ಲಿ ಕುರುಬುರಿ ಶಾಂತಕುಮಾರ್ ಅಂತ ಕಬ್ಬಿನ ಹೋರಾಟಗಾರರು ಇದಕ್ಕೆ ಜಾಸ್ತಿ ಬರ್ತೀರಾ. ಸೊ ಅದರಲ್ಲಿ ನೀವು ಹೋರಾಟ ಮಾಡ್ದಂಗೆಲ್ಲ ಏನಾದ್ರೂ ಉಪಯೋಗ ಆಗಿದೆಯಾ ಇದುವರೆಗೂ? ಆಗಿದೆ, ತುಂಬ ಆಗಿದೆ, ಉಪಯೋಗ ಆಗಿದೆ. ರಾಜ್ಯದಲ್ಲಿ ನಮ್ಗೆ ಅಧಿಕಾರನೇ ಇಲ್ಲ ಕಬ್ಬಿನ ಬೆಲೆ ನಿಗದಿ ಮಾಡ್ಲಿಕ್ಕೆ ಅಂತಿದ್ದಂಥ ಸರ್ಕಾರ ಒಂದು ಕಾಯ್ದೆ ಮಾಡಿಸ್ಬೇಕು ಅಂದ್ರೆ 2008ರಿಂದ 2012 ತನಕ ಎಷ್ಟು ಹೋರಾಟ ಮಾಡಿದೀವಿ. ವಿಧಾನಸೌಧಕ್ಕೆ ಮುತ್ತಿ ಹಾಕಿದೀವಿ, ದೊಡ್ಡ ಹೋರಾಟ ಮಾಡಿ ಆ ಕಾಯ್ದೆ ಆಗ್ಬೇಕಾರೆ ನಾನು ಸುಮ್ಮನೆ ಹೇಳೋದಿಲ್ಲ, ಅದಕ್ಕೆ ನಾನೇ ಕಾರಣ. ಕರ್ನಾಟಕದ ಉದ್ದಗಲಕ್ಕೂ ಸುತ್ತಿ ರೈತರನ್ನ ಸಂಘಟನೆ ಮಾಡಿ ಕರ್ನಾಟಕದಲ್ಲಿ ಕಬ್ಬಿನ ಬೆಲೆ ನಿಗದಿ ಆಗಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೆ ಇವತ್ತು ನಾನೇ ಕಾರಣ. ಆ ಒಂದು ಸರ್ಕಾರದ ಗಮನ ಸೆಳೆದು ಯಶಸ್ವಿಯಾಗಿದ್ದೇನೆ. ಇವತ್ತು ಬೆಳಗಾವಿನಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತರು ಕಬ್ಬಿನ ದರ ನಿಗದಿ ಮಾಡಿ ಅಂದರೆ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಒಂದು ಕಾಯ್ದೆ ಪ್ರಕಾರವೇ ಮಾಡಬೇಕಾಗ್ತದೆ, SAP ಕಾಯ್ದೆ. ನಾನು ಕಬ್ಬಿನ ಹೋರಾಟ ಆರಂಭ ಆಗಲಿಕ್ಕೂ ಮೊದಲು ಬೆಳಗಾವಿ ಜಿಲ್ಲೆಗೆ ಹೋದಾಗ ಕಬ್ಬಿನ ದರ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಎಷ್ಟೋ ಬೆಲೆ ಹೇಳ್ತಿರು. ದುಡ್ಡು ಯಾವಾಗ ಕೊಡ್ತಾರೆ ಅಂದರೆ ಮುಂದಿನ ವರ್ಷ ಕೊಡ್ತಾರೆ ಅಂತ ಹೇಳ್ತಿರು. ಈ ವರ್ಷ ಕಬ್ಬು ಹೊಡೆದ್ರೆ ಮುಂದಿನ ವರ್ಷ ದುಡ್ಡು ಕತ್ತಿದ್ರು. ಈಗ ಆ ಪದ್ಧತಿ ಇಲ್ಲ. ಇದೆಲ್ಲ ಕಾನೂನುವರೆಗೂ ನಾವು ಮೂಡಿಸ್ಮೇಲೆ ರೈತರಿಗೆ ಗೊತ್ತಾಗಿದೆ. ಈಗ ಕಬ್ಬು ಹೊಡೆದ್ರೆ 1 ತಿಂಗಳೊಳಗೆ ರೈತರಿಗೆ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಆಗಿರೋದು ಮತ್ತೆ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟದಿಂದ ಆಗಿರೋದು ಕಾನೂನುವರೆಗೂ ಬಂತು. ಇವತ್ತು ಹಂತವಾಗಿ ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ರೈತರನ್ನ ಜಾಗೃತಿ ಮಾಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಸ್ವಲ್ಪ ಮಟ್ಟಿಗೆ ರೈತರಿಗೆ ನ್ಯಾಯ ಸಿಗ್ತಾ ಇದೆ. ಈಗ ನಿಮ್ಮ ರೈತರ ಸಂಘಟನೆಗಳಲ್ಲಿ ಸುಮಾರು ಸಂಘಟನೆಗಳಿದೆ. ಈಗ ನಿಮ್ದೊಂದು ಸಂಘಟನೆ, ಇನ್ನೊಬ್ರದೊಂದು ಸಂಘಟನೆ, ನೀವೆಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ರೆ ಸ್ವಲ್ಪ ಇನ್ನು ನಿಮ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತಲ್ಲ, ಬಲ ಜಾಸ್ತಿ ಆಗುತ್ತಲ್ಲ. ಯಾಕೆ ಆ ಥರ ಸಪ್ರೇಟ್ ಮಾಡ್ಕೊಂಡು? ಖಂಡಿತ ಸತ್ಯವಾದ ಮಾತು. ಎಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡಿದ್ರೆ ಪ್ರಬಲವಾಗ್ತೀವಿ, ಸರ್ಕಾರಗಳು ಕೂಡ ಬೆಚ್ಚುತ್ತವೆ, ನಮ್ಮ ಸಮಸ್ಯೆನೂ ಬೇಗ ಬಗೆಹರಿತದೆ. ಆದರೆ ಈ ಸಾಮಾಜಿಕ ಜಾಲತಾಣ ಬಂದಮೇಲೆ ಒಂದೊಂದು ಜಿಲ್ಲೆಯಲ್ಲಿ 10 ಜನ ರಾಜ್ಯಾಧ್ಯಕ್ಷರಾಗ್ಬಿಟ್ರೆ,
10 ಜನ. ಅವ್ರಿಗೆ ಆ ರಾಜ್ಯ ಬಿಟ್ಟರೆ, ಆ ತಾಲೂಕು ಬಿಟ್ಟರೆ ಪಕ್ಕದ ತಾಲೂಕಿಗೆ ಗೊತ್ತಿರಲ್ಲ. ನಾನು ರಾಜ್ಯಾಧ್ಯಕ್ಷ ಅಂತಾರೆ. ನಾವೇನು ಮಾಡೋಣ, ಅವರೆಲ್ಲ ಒಟ್ಟು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ನಮ್ಮ ಹೋರಾಟ ನಿಲ್ಲಿಸೋಕ್ಕಾಗಲ್ಲ ಅಂತೇಳಿ ನಿರಂತರವಾಗಿ ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಸೊ ಇವಾಗ ಮೇಜರ್ ನಿಮ್ದು ಹೋರಾಟದಲ್ಲಿ ಸಕ್ಸಸ್ ಕಂಡಿದ್ದು ಯಾವುದು ಈ ರೈತ ವಿಚಾರವಾಗಿ? ಖಂಡಿತವಲ್ಲೂ ಕೂಡ ಕಬ್ಬಿನ ದರ ನಿಗದಿ ಮಾಡಲಿಕ್ಕೆ ರಾಜ್ಯದಲ್ಲಿ ಒಂದು SAP ಕಾಯ್ದೆ ಐತಲ್ಲ, ಅದು ಖಂಡಿತವಲ್ಲೂ ಅದು ನಮ್ಮ ಯಶಸ್ವಿನೇ. ಮತ್ತು ರಾಜ್ಯಪಾಲ ರಮೇಶ್ವರ ಠಾಕೂರ್ ಇದ್ದಾಗ 160 ರೂಪಾಯಿ ಹೆಚ್ಚುವರಿ ಬೆಲೆ ನಿಗದಿ ಮಾಡಿದ್ವಿ. ಆಗ ಕರ್ನಾಟಕದ ರಾಜ್ಯದ ರೈತರಿಗೆ ಅವತ್ತು ಸುಮಾರು ಒಂದು 900 ಕೋಟಿ ರೂಪಾಯಿ ದುಡ್ಡು ಸಿಕ್ತು. ಈ ರೀತಿಯಾಗಿ ಇನ್ನೂ ಹಲವಾರು ವರ್ಷಗಳು ಬೇರೆ ಬೇರೆ ಥರ ಚಟುವಟಿಕೆಗಳು ಮಾಡಿದ್ದೀವಿ. ಅದೊಂದೇ ಅಲ್ಲ, ಅದನ್ನು ನಾನು ಹೇಳ್ತಾ ಹೋದರೆ ಈ GST ಇದೆ, ಮೊಸರು ಮಜ್ಜಿಗೆ ಎಲ್ಲ ಟ್ಯಾಕ್ಸ್ ಹಾಕಿದ್ರು. ಮೊಸರು ಮಜ್ಜಿಗೆ ಎಲ್ಲ ಟ್ಯಾಕ್ಸ್ ರೈತರು ಬೆಳೆದೋದಕ್ಕೆ ಗೊಬ್ಬರಕ್ಕೆ ಹಾಕಿದ್ರು GSTನ. ಅವೆಲ್ಲ ರದ್ದಾಗಿದೆ ಅಂತ ಹೇಳಿದ್ರೆ ನಮ್ಮ ಹೋರಾಟನೇ ಕಾರಣ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರು ಮಾಡೋರು ಅಂತ ಹೇಳ್ಕೊಂಡು ದೊಡ್ಡ ಸಮಾವೇಶಗಳು ಮಾಡ್ತಾರೆ. ನಾವು ಹೋರಾಟ ಮಾಡೋಕೆ ಎಲ್ಲಿದ್ರು ಅವರು? ಯಾಕೆಂದ್ರೆ ಕೇಳಲಿಲ್ಲ. ನಾ ಹೇಳೋದು ಎಲ್ಲರೂ ಅಷ್ಟೇ, ಹೋರಾಟ ಮಾಡೋಕೆ ಸುಮ್ಮನಿರೋದ್ರ ಅಧಿಕಾರ, ಅದು ಕೆಲಸ ಆದಾಗ ನಾವು ಮಾಡೋದು ಅಂತಾರೆ. ಯಾರಾದರೂ ಹೇಳ್ಕೊಳ್ಳಿ, ನಮ್ಮ ಹೋರಾಟನೂ ಕೊಡೋದಲ್ಲಿ ಸಫಲತೆಯನ್ನು ಕಂಡಿದ್ದೀವಿ. ರೈತ ಸಂಘಗಳ ಸಂಘಟನೆಗಳು ಏನಿದೆ ಎಲ್ಲರನ್ನು ಒಗ್ಗಟ್ಟಾಗಿ ಬಂದರೆ ಏನು ಬೇಕಂದ್ರೆ ಎದುರಿಸ್ಬೋದು. ಅಂದರೆ ಯಾವುದೇ ಗೌರ್ಮೆಂಟ್ ಇರಲಿ, ಯಾರೇ ಇರಲಿ, ಎದುರಿಸ್ಬೋದು. ಅದನ್ನು ಯಾಕೆ ನೀವು ಮಾಡಬಾರ್ದು ಶಾಂತಕುಮಾರ್ ಅವರು? ಯಾಕೆಂದರೆ ನಿಮ್ಮದು 45 ವರ್ಷ ಹೋರಾಟ ಇದೆ, ಮತ್ತು ಇನ್ನು ಹಳಬರು ಕೂಡ ಇದ್ದಾರೆ ನಿಮ್ಮ ಜೊತೆ, ನಿಮ್ಮ ಸ್ನೇಹಿತರುಗಳು ಎಲ್ಲರನ್ನು. ಯಾಕೆಲ್ಲ ಒಗ್ಗಟ್ಟಾಗಿ ಒಂದು ಸೇರಬಾರ್ದು ಅಂತ ನನ್ನ ಸರ್, ಕೆಲವು ರೈತ ಸಂಘಟನೆಗಳು ಕೆಲವು ರಾಜಕೀಯ ಪಕ್ಷದ ಒಂದು ಹಿಡಿತದಲ್ಲಿದೆ ಅಂತೀರಾ? ಹಿಡಿತದಲ್ಲಿವೆ, ಮತ್ತು ಅವರ ಒಂದು ಗುಲಾಮಗಿರಿ ಕೆಲಸನೂ ಕೂಡ ನಡೀತಾ ಇದೆ. ಕೆಲವರು ನಾನು ರೈತ ಸಂಘದವ ಅಂತ ಹೇಳ್ತಾರೆ, ಅವ್ರು ಯಾವುದೋ ಪಕ್ಷದ ಒಂದು ಇದರಲ್ಲಿ ಇರ್ತಾರೆ, ಮರ್ಜಿದಲ್ಲಿರ್ತಾರೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವ್ರು ಹೋರಾಟ ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಒಟ್ಟು ಮಾಡ್ಲಿಕ್ಕೆ ಹೋದಾಗ ನಾವು ರಾಜಕೀಯ ಪಕ್ಷದವರು ಗಿಣ್ತಾರೆ, ನೀವು ಹೋಗಬೇಡಿ ಅವ್ರ ಜೊತೆ ಅಂತಾರೆ. ನಾವೇನು ಮಾಡಬೇಕು? ಇದೆಲ್ಲ ಆಗ್ತಾಯಿದೆ. ಪ್ರಾಮಾಣಿಕವಾಗಿ ಒಂದು 70% ಜನ ರೈತ ಸಂಘಟನೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆದರೆ ಅವರು ಒಟ್ಟಾಗಿ ಸೇರ್ಲಿಕ್ಕೂ ಕೂಡ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗ್ತಾಯಿದೆ. ನಾವು ಪ್ರಯತ್ನಗಳು ಮಾಡ್ತಾಯಿದ್ದೀವಿ, ಒಟ್ಟಾಗಿ ಹೋದ್ರೆ ಒಳ್ಳೆಯದು ಅಂತ. ನೋಡೋಣ, ಸಂದರ್ಭ ಬಂದರೆ ಭಾಳ ಒಳ್ಳೆಯದು. ಈ ಹೋರಾಟ ಹೇಗಾಗಿದೆ ಅಂದರೆ ಸರ್, ಬೇಜಾರು ಮಾಡ್ಕೋಬೇಡಿ. ಇವ್ರು ಬರ್ತಾರಪ್ಪ, ದುಡ್ಡು ಕೊಟ್ಟಾಗ ಬರ್ತಾರೆ ರೈತರ ಸಂಘದವರು, ಹೋರಾಟ ಮಾಡ್ತಾರೆ, ಹೋಗ್ತಾರೆ. ಈಗ ಯಾರಾದ್ರೂ ನಾನು ದುಡ್ಡು ಕೊಡ್ತೀನಿ ಅಂತ ಅಂದ್ರೆ ಬರ್ತಾರೆ, ನನ್ನ ಪರವಾಗಿ ಮಾಡ್ತಾರೆ, ಹೋಗ್ತಾರೆ ಅನ್ನೋದೊಂದು ಮಾತಿದೆ. ರೈತ ಸಂಘದವರು ಆ ಥರದವ್ರು ಅವರು ಅಂತ ಹೇಳಲ್ಲ. ರೈತ ಸಂಘದ ಶಾಲಾ ಕೆಲವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ನವರು ಸಂದರ್ಭಾನುಸಾರ ಹಸಿರು ಶಾಲೆ ಹಾಕೊಂಡು ಹೋಗ್ತಾರೆ. ನಾನು ರೈತ ಸಂಘದವ ಅಂತಾರೆ. ರಿಯಲ್ ಎಸ್ಟೇಟ್ ಮಾಡೋರು ಮತ್ತು ಬೇರೆ ಬೇರೆ ದಂಧೆ ಮಾಡೋರು ಹಸಿರು ಶಾಲೆ ಹಾಕೊಂಡು ತಿರುಗಾಡ್ತಾ ಇರ್ತಾರೆ. ತುಂಬ ಜನಕ್ಕೆ ಅವರು ರೈತ ಸಂಘದವರು ತಿಳ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ? ಅಂಥವ್ರಿಂದ ಇವೆಲ್ಲ ಇರ್ತದೆ. ಬಟ್ ನಿಜವಾದ ರೈತ ಸಂಘದವರು, ರೈತ ಸಂಘಟನೆ ಕಟ್ಟಿರೋರು ಯಾರೂ ಆ ಕೆಲಸ ಮಾಡಲ್ಲ, ಪ್ರಾಮಾಣಿಕವಾಗಿದ್ದಾರೆ. ನಾನು ತಿಳಿದ ಮಟ್ಟಿಗೆ ಕೆಲವು ದಂಧೆ ಮಾಡೋರು ಈಗ ಬೆಂಗಳೂರು ಸುತ್ತಮುತ್ತ ತುಂಬ ಜನ ಹಸಿರು ಶಾಲೆ ಹಾಕೊಂಡು ತಿರುಗಾಡ್ತಾರೆ. ಅವರು ರೈತ ಸಂಘ ಅಂತ ಏನೋ ಗೊತ್ತಿರಲ್ಲ, ರೈತ ಸಂಘದ ಗೊತ್ತಿರಲ್ಲ ಅವ್ರಿಗೆ. ಹಸಿರು ಶಾಲೆ ಹಾಕೊಂಡಿರ್ತಾರೆ ಅಷ್ಟೇ, ಸೋ ಮಾಡ್ತಾರೆ ಅಷ್ಟೇ. ಸೋ ಮಾಡ್ಕೊಂಡು ಆಟ ಆಡ್ಕೊಂಡು ಹೋಯ್ತಾರೆ ಅಧಿಕಾರಿಗಳು ಎದುರಿಸ್ಕೊಂಡು. ಆದರೆ ಕೆಲವು ಬುದ್ಧಿವಂತ ಅಧಿಕಾರಿಗಳು ಅವ್ರಿಗೂ ಹೇಳ್ತಾರೆ, ಸಂದರ್ಭ ಬಂದಾಗ ಬುದ್ಧಿ ಹೇಳ್ತಾರೆ, ಅವ್ರೇನು ಲೆಕ್ಕಕ್ಕೆ ತಗೊಳ್ಳಲ್ಲ. ಆದರೂ ಕೆಲವು ಸಂದರ್ಭ ಅನುಕೂಲವೂ ಆಗ್ತಾಯಿದೆ, ಮಾಡ್ತಾ ಇದ್ದಾರೆ. ಕೆಲವರು ಎಲ್ಲ ಎಂತೆಂಥ ರೌಡಿಗಳು ಹಸಿರು ಶಾಲೆ ತಿರುಗಾಡ್ತಾರೆ. ಗುಂಡಾಗಳು ಎಂತೆಂಥವ್ರು ಇದಾರಂತೆ, ಗುಂಡಾಗಳು, ರೌಡಿಗಳು, ರಿಯಲ್ ಎಸ್ಟೇಟು ಎಲ್ಲ ಹಸಿರು ಶಾಲೆ ಹಾಕತ್ತಾರೆ. ನಾನು ಹೇಳೋದಲ್ಲ, ರಾಜಕೀಯದವರು ಹಾಕತ್ತಾರೆ, ಅವ್ರ ಪಕ್ಷ ಶಾಲೆ ಬಿಡ್ಬಿಡ್ತಾರೆ, ನಮ್ಮ ರೈತ ಸಂಘ ಶಾಲೆ ಹಾಕಿದ್ರೆ ಯಾಕೆ? ಕಾರಣ ಏನು ಹೇಳಿ? ಈಗ ಕಾಂಗ್ರೆಸ್ನವರು ಮಂತ್ರಿಗಳು, ಅವ್ರು ಮಂತ್ರಿ ಕೆಲಸ ಮಾಡಲಿ, ಹಸಿರು ಶಾಲೆ ಹಾಕಬೇಕು, ನೀವು ಸಪೋರ್ಟ್ ಮಾಡಲಿ ಅಂತ ಹಾಕೊಂತಾರೆ. ಯಾಕೆ ಸಪೋರ್ಟ್ ಮಾಡೋದು? ಸಪೋರ್ಟ್ ಮಾಡೋದು ಅವ್ರ ಆಡಳಿತದಲ್ಲಿ ಅನ್ಯಾಯ ಅಕ್ರಮಗಳು ನಡೀತಾವಲ್ಲ ನಮ್ಮ ರೈತರಿಗೆ, ಅದನ್ನು ತಪ್ಪಿಸ್ಲಿ ಸಾಕು. ಈಗ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿ, ನಾನೇನೋ ಒಂದು ಮೆಚ್ಚುಗೆ ಹೇಳೋದಿಲ್ಲ, ನಾನು ವಾಚ್ ಮಾಡ್ತಾಯಿದ್ದೀನಿ. ಇರತಕ್ಕಂಥ ಮಂತ್ರಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಒಳ್ಳೆಯ ಕಾರ್ಯಚಟುವಟಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಷ್ಟಾರು ಕಳಚಿ ಬೇಡ ಮಂತ್ರಿಗಳಿಗೆ? ಈಗ ಯೋಚನೆ ಮಾಡಿ. ಈಗ ಕೃಷಿ ಮಂತ್ರಿಯವರು ಮಾಡ್ಬೇಕಾದ ಕೆಲಸನ ಪ್ರಾಪರ್ ಆಗಿ ಮಾಡ್ತಾ ಇದಾರ? ಕೃಷಿ ಮಂತ್ರಿಯವರು ಮೊನ್ನೆ ಮದ್ದೂರಲ್ಲಿ ನಕಲಿ ರಸಗೊಬ್ಬರ ತಯಾರು ಮಾಡ್ತಿರೋ, ಮಣ್ಣು ಮಿಕ್ಸ್ ಮಾಡಿ ಗೊಬ್ಬರ ಮಾಡ್ತಿರೋ IPL ಕಂಪ್ನಿದು
ಚೀಲಗಳು ಇಟ್ಕೊಂಡು IPL ಕಂಪ್ನಿ ಚೀಲನ ಅವ್ರ ಡಿಪಾರ್ಟ್ಮೆಂಟ್ನವರೇ ವಿಜಿಲೆನ್ಸ್ನವ್ರು ಹೋಗಿ ದಾಳಿ ಮಾಡ್ಯಾರೆ ಮದ್ದೂರಲ್ಲಿ. ಸಾವಿರಾರು ಚೀಲ ಗೊಬ್ಬರ ಹಿಡಿದ್ರೆ, ನಕಲಿ ಗೊಬ್ಬರನ. ಆ ಗೊಬ್ಬರ ತಗೊಂಡೋಗಿ ರೈತರಿಗೆ 1650 ರೂಪಾಯಿ ಮಾರಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗ್ತದೆ. ಅಂಗಡಿಯವ್ರನ್ನ ಸೀಜ್ ಮಾಡ್ಯಾರ ಅಂಗಡಿನ. ಯಾಕೆ ಅಂತಂದ್ರೆ ಅವ್ರ ಜಿಲ್ಲೆ ಹೌದೌದು, ನಾನು ಕೃಷಿ ಮಂತ್ರಿಗಳು ಏನಕ್ಕೆ ಕೇಳಿದೆ ಅಂದ್ರೆ ಮಂಡ್ಯ ಜಿಲ್ಲೆಯವರೇನೆ. ಹಾಗಾಗಿ ಕೇಳಿದ್ದು ನಿಮ್ಗೆ. ಅಲ್ಲ ಸರ್, ಕೃಷಿ ಮಂತ್ರಿಗಳ ಜಿಲ್ಲೆಯಲ್ಲಿ ಆಗಿದೆ ಇದು. ಈ ರಾಜ್ಯಕ್ಕೆ ಏನ್ ಮಾಡ್ತಾರೆ ಅವರು? ನೀವು ಕೃಷಿ ಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅವರು? ಅಲ್ಲೆಲ್ಲ ಭೇಟಿ ಮಾಡೋರು ಗೊತ್ತಿಲ್ಲ ಅವ್ರಿಗೆ. ಅವ್ರ ಡಿಪಾರ್ಟ್ಮೆಂಟ್ ಸೀಜ್ ಮಾಡಾರಲ್ಲ. ಯಾವ್ದೋ ಸಮಸ್ಯೆ ಇದ್ದಾಗೆಲ್ಲ ಭೇಟಿ ಮಾಡಿಲ್ವಾ? ಅವ್ರಿಗೇನು ತಿಳಿಸಿಲ್ವಾ ನೀವು? ನಾವು ಸರ್ ಸಮಸ್ಯೆ ಇದ್ದಾಗ ಭೇಟಿ ಮಾಡೋ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಅರ್ಥ ಮಾಡ್ಕೋಬೇಕಲ್ವಾ? ಮಂಡ್ಯದವ್ರು ಆದ ತಕ್ಷಣ ರೈತರ ಸಮಸ್ಯೆ ಎಲ್ಲ ಬಗೆಹರಿದು ಬಿಡ್ತದ? 108 ಸಮಸ್ಯೆ ಇಲ್ವ ಮಂಡ್ಯದಲ್ಲಿ? ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿಲ್ವಾ? ಕೃಷಿ ಮಂತ್ರಿ ಅಂದ್ರೆ ಹೇಗಿರ್ಬೇಕು? ಒಂದು ಹೆಜ್ಜೆ ಮುಂದಿರಬೇಕು. ಅವರು ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಚಳವಳಿ ಮಾಡ್ತಾರೆ, ಹೋಗಿ ಭೇಟಿ ಮಾಡಿ ರೈತರನ್ನ. ಕಬ್ಬು ಥರದ ಬಗ್ಗೆ ಮಾತಾಡಿ ಪರಿಹಾರ ಕೊಟ್ಟಿಲ್ಲ. 15 ಲಕ್ಷ ಹೆಕ್ಟರ್ ಬೆಳೆ ಲಾಸ್ ಆಗಿದೆ. ನೀವು ಸಮೀಕ್ಷೆ ಮಾಡಿಸಿದ್ದೀರಾ? ಬೆಳೆ ನಷ್ಟ ಎಷ್ಟೊಂದು ಮಾಡಿದ್ದೀರಾ? ರೈತರಿಗೆ ಎಷ್ಟು ಕೊಡ್ತೀರಿ? 1,000 ರೂಪಾಯಿ 500 ರೂಪಾಯಿ ಚೆಕ್ ಹೋಗ್ಬಿಟ್ರೆ ಸಾಕ? ರೈತರ ಮಿಕ್ಸರ್ ರೂಪದ ಚೆಕ್ ಇಸ್ಕೋಬೇಕಾ? ರೈತರ ಹತ್ರ ಭಿಕ್ಷೆ ಬೇಡಬೇಕು. ಎಷ್ಟು ಜಿಲ್ಲೆಗೆ ಹೋಗಿದ್ದೀರಿ ನೀವು ಕೃಷಿ ಮಂತ್ರಿಗಳು? ಬೆಳೆ ಹಾನಿ ನೋಡಿದ್ದೀರಿ, ಪ್ರವಾಹ ಹಾನಿ ನೋಡಿದ್ದೀರಿ, ಅದೇನು ಮಾಡೋಂಗಿಲ್ಲ ನೀವು. ಬರೀ ಮಂಡ್ಯ ಜಿಲ್ಲೆಯಲ್ಲಿ ಇರ್ತೀರ ಸಾಕ ನೀವು? ಅಲ್ಲೇ ಅಲ್ಲ ಅವರೆಲ್ಲ ಇದು ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆಲ್ಲ. ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ MLA ಮಂತ್ರಿ ಇರೋದು ರಾಜ್ಯಕ್ಕೆ. ಅದನ್ನ ಮೋಸ್ಟ್ಲಿ ಘೋಷಣೆ ಮಾಡ್ತಿದ್ದಾರೆ ಅಂತ. ಅದು ಅರ್ಥ ಮಾಡ್ಕೋಬೇಕು ಅವರು. ತುಂಬ ಬೇಸರ ಆಗ್ತದೆ. ಅಧಿಕಾರಿಗಳು ಮಂತ್ರಿಗಳು ಈ ರೀತಿ ಆದರೆ ಹೇಗೆ ರೈತರಿಗೆ ನೀವು ಕೊಡೋದು, ಭರವಸೆ ಕೊಡೋದು? ನಾನು ಏನಕ್ಕೆ ಕೃಷಿ ಮಂತ್ರಿಗಳ ಬಗ್ಗೆ ಕೇಳಿದಂತಂದ್ರೆ ಮೂಲತಃ ಮಂಡ್ಯ ಜಿಲ್ಲೆಯವರು. ಯಾಕೆಂದ್ರೆ ಕೃಷಿ ಅಂದ್ರೆ ರೈತ ಮಂಡ್ಯ ಆ ಕಡೆ ಭಾಗದವ್ರೆ, ಹಳೆ ಮೈಸೂರು ಭಾಗದವ್ರನ್ನೇ. ಸೊ ಹಾಗಾಗಿ ಕೇಳಿದ್ದು. ಯಾಕೆಂದ್ರೆ ನೀವು ಅಲ್ಲಿಯವರೇನೆ ಸರ್. ಈಗ ಮಂಡ್ಯ ಜಿಲ್ಲೆ ಇರಲಿ, ಮೈಸೂರು ಜಿಲ್ಲೆ ಇರಲಿ, ಕೃಷಿನೇ. ಹೌದು. ಇಡೀ ದೇಶವ್ಯಾಪಿ, ರಾಜ್ಯವ್ಯಾಪಿ ಅನ್ನ ತಿಂತಕ್ಕಂಥ ಜನ ಎಲ್ಲರೂ ಕೂಡ ರೈತನ ಅನ್ನ ತಿನ್ನುವಾಗ ನೆನೆಸ್ಕೊಳ್ಳೇಬೇಕು. ಯಾಕೆ? ಅನ್ನ ರೈತ ಬೆಳೆದು, ಕಂಪ್ಯೂಟರ್ ಬೆಳಿಲ್ಲ. ರೈತರ ಶ್ರಮ ಇದೆ ಅಲ್ಲಿ, ರೈತರ ಬೆವರು ಹನಿ ಇದೆ. ಅವನ್ನ ನೆನೆಸ್ಕೊಂಡ್ರೆ ನೀವು ರೈತರಿಗೆ ಯಾರು ಒಂದು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನೆನೆಸ್ಕೊಳ್ಳದೆ ತಿರುಗಾಡಿದಾಗ ಇವೆಲ್ಲ ದುರಂತಗಳಾಯ್ತದೆ. ಸರ್, ನಿಮ್ಮ ಪ್ರಕಾರ ಒಬ್ಬ ಕೃಷಿ ಮಂತ್ರಿ ಅಂದ್ರೆ ಹೇಗಿರ್ಬೇಕು ಸರ್? ಸರ್ ನೋಡಿ, ಕೃಷಿ ಮಂತ್ರಿ ಅಂದರೆ ತುಂಬ ಸರಳವಾಗಿ ರೈತರ ಜೊತೆ ಇರಬೇಕಾಗ್ತದೆ. ರೈತರ ಕಷ್ಟ ಸುಖವನ್ನು ಅರ್ಥ ಮಾಡ್ಕೋಬೇಕಾಯ್ತದೆ. ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕಾಯ್ತದೆ. ಕನಿಷ್ಠ ಪಕ್ಷ ಒಂದೊಂದು ಜಿಲ್ಲೆಯಲ್ಲಿ 1 ತಿಂಗಳು ಒಂದು ಸರಿ ರೈತರ ಜೊತೆ ಇಂಟ್ರಾಕ್ಷನ್ ಮಾಡಿ ಸಮಸ್ಯೆಗಳು ತಿಳ್ಕೊಂಡು ಎಷ್ಟು ಸಾಧ್ಯವಾಯ್ತು ಅಷ್ಟು ಕೆಲಸ ಮಾಡಬೇಕಾಗ್ತದೆ. ಅವೇನು ಮಂತ್ರಿ ಆದ ತಕ್ಷಣ ಇವತ್ತು ಹೇಳಿದ ತಕ್ಷಣ ಎಲ್ಲ ಆಗಲ್ಲ. ಬಟ್ ಅವನು ಮೀಟಿಂಗ್ಗಳು ಮಾಡ್ತಾಯಿದ್ರೆ ಕೃಷಿ ಅಧಿಕಾರಿಗಳು ಚುರುಕಾಗಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡಾಗುತ್ತೆ. ಇಡೀ ರಾಜ್ಯದಲ್ಲಿ ಕಳಪೆ ಬಿತ್ತನೆ ಬೀಜ, ಕಳಪೆ ರಸಗೊಬ್ಬರಗಳು ಮಾರಾಟ ಆಗ್ತಾ ಇದೆ. ಇದ್ರ ಕಡಿವಾಣ ಹಾಕೋರು ಯಾರು? ಕೃಷಿ ಮಂತ್ರಿಗಳು. ಏನು ಮಾಡ್ತಾ ಇದ್ರಿ? ಇವತ್ತು ಕಳಪೆ ಟ್ಯಾಕ್ಟರ್ಗಳು ಕೊಡ್ತಾ ಇದ್ದಾರೆ. ಟ್ಯಾಕ್ಟರ್ ಮಾರಾಟ ಮಾಡ್ತಾರೆ ಸಬ್ಸಿಡಿದಲ್ಲಿ. ಪವರ್ ಟಿಲ್ಲರ್ಗಳು ಕೊಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿದೆ. ಎಷ್ಟು ಕಂಪ್ನಿಗಳವರು ಲೇಬಲ್ ಹಾಕಿ ಕೊಡ್ತಾ ಇದ್ದಾರೆ. ಇವೆಲ್ಲ ನಿಯಂತ್ರಣ ಮಾಡೋರು ಯಾರು? ಯಾಕೆ ಮಾಡ್ತಾ ಇಲ್ಲ ನೀವು? ಅಧಿಕಾರಿಗಳಿದ್ದಾರೆ ಮಾಡ್ತಾರಂದರೆ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೊಂಡ್ರೆ ಅವ್ರು ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳು ಆಫೀಸ್ ಕೂತಿರ್ತಾರೆ. ಇದು ಆಗ್ತಾ ಇರತಕ್ಕಂಥ ಕೆಲಸ. ಸೊ ಕೃಷಿ ಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತೀರಾ ಕರ್ನಾಟಕದಲ್ಲಿ? ಕೃಷಿ ಮಂತ್ರಿಗಳಲ್ಲ, ಎಲ್ಲ ಬಹುತೇಕ ಮಂತ್ರಿಗಳು ಜನರ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬರ್ತಾರೆ. ಆದರೆ ಮಂತ್ರಿ ಆದಮೇಲೆ ಜನರ ಧ್ವನಿ ಎಲ್ಲ ಸ್ವಾರ್ಥದ ಧ್ವನಿ ಆಗ್ಬಿಟ್ರೆ. ಇದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನಾ ಅಥವಾ ಎಲ್ಲ ಪಕ್ಷಗಳು? ಸರ್, ಕಾಂಗ್ರೆಸ್ ಪಕ್ಷ ಅಂತಿಲ್ಲ, ಈಗ ಇರತಕ್ಕಂಥ 3 ಪಕ್ಷಗಳಲ್ಲೂ ಇದೇ ಕತೆ. ಈಗ ಅನಿವಾರ್ಯತೆ ಆಗ್ಬಿಟ್ಟದ. ಜನಕ್ಕೆ ಓಟ್ ಕೊಡಬೇಕು, ಓಟ್ ಕೊಡ್ತಾರೆ. ಜನಕ್ಕೂ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಒಂದು ಹೊಸ ಪಕ್ಷ ಒಂದು ಸರಳ ಸಜ್ಜನಿಕೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಬರ್ತಂದರೆ ಜನ ಧ್ವನಿಗೆ ಉಡಿಸ್ತಾರೆ, ಕೈ ಜೋಡಿಸ್ತಾರೆ. ಅದು ಕಂಡು ಬರ್ತಾ ಇಲ್ವಲ್ಲ ರಾಜ್ಯದಲ್ಲಿ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಒಂದಲ್ಲ ಒಂದ್ ರೀತಿ ಯಾವ್ದಾದ್ರು ಒಂದು ಪಕ್ಷಕ್ಕೆ ಅಟ್ಯಾಚ್ ಆಗಿರ್ತಾರೆ. ಆಮೇಲೆ ಒಂದಲ್ಲ ನೋಡಿ, ಜನ ಯೋಚನೆ ಮಾಡಬೇಕು. ಎಲ್ಲ ಪಕ್ಷದ ರಾಜಕಾರಣಿಗಳು ವಂಶ ಪಾರಂಪರ್ಯ ಆಡಳಿತ. ಹೊಸಬ್ರು ಇಲ್ಲಿ ಬರ್ತಾರೆ, ಹೆಂಗೆ ಬರೋಕ್ಕೆ ಸಾಧ್ಯ? ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಧಿಕಾರಕ್ಕೆ ಬರ್ತಾರೆ. ಅವರೆಲ್ಲ ಇವರಲ್ಲ ಅವರು ಅಷ್ಟೇ. ಅಧಿಕಾರ ಬೇರೆಯವ್ರಿಗೆ ಹೋಗೋಂಗೇ ಇಲ್ಲ. ಅವ್ರು ದುಡ್ಡು ಮಾಡಿರ್ತಾರೆ, ಅವ್ರ ಮಕ್ಕಳು ಬರ್ತಾರೆ. ಅವ್ರು ದುಡ್ಡು ಮಾಡಿರ್ತಾರೆ, ಅವ್ರ ಮೊಮ್ಮಕ್ಕಳು ಬರ್ತಾರೆ ಅಷ್ಟೇ. ಈಗ ನೋಡ್ತಾ ಇರೋದು ಎಲ್ಲ ನೋಡ್ತಾ ಇದೀವಲ್ಲ. ಯಾರಿಗಾರು ಸಮಾಜದ ಬಗ್ಗೆ
ಪ್ರಾಮಾಣಿಕವಾಗಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನಾನು ಜನಸೇವೆ ಮಾಡ್ತೀನಿ ಅಂತಕ್ಕಂಥ ಭಾವನೆ ಇದೆಯಾ? ಇಲ್ಲ, ಕೆಟ್ಟೋಗಿದೆ. ಇವತ್ತು ಸಮಾಜ ಹಾಳಾಗಿದೆ ಮತ್ತು ಜನ ವ್ಯವಸ್ಥೆನೂ ಕೂಡ ತುಂಬ ಕೆಟ್ಟು ಕುಲಾಂತರವಾಗಿದೆ. ಇವತ್ತು ರೋಡಿಗಳ ಸಮಾಜ ನಿರ್ಮಾಣ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಸಮಾಜ ಅಲ್ಲ. ಸಂವಿಧಾನ ಕಾಪಾಡಿ ಅಂತಾರೆ, ಸಂವಿಧಾನದ ಅಡಿಯಲ್ಲಿ ಮಾಡಬಾರದ ಕೆಲಸಗಳೆಲ್ಲ ಆಗ್ತಾ ಇದೆ. ದುರಂತದ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ಹೇಳಲಿಕ್ಕೆ ಹೋಗಬಾರ್ದು. ತುಂಬ ತುಂಬ ಕೆಟ್ಟ. ಯಾಕೆಂದ್ರೆ ನೀವು ಹೇಳಲಿಕ್ಕೆ ಹೋಗ್ಬಾರ್ದು ಅಂತ ಅಂದ್ರೆ ಅದನ್ನ ಅರ್ಥ ಮಾಡ್ಸಕ್ ಆಗಲ್ವಲ್ಲ. ಅಟ್ಲೀಸ್ಟ್ ನಿಮ್ಮಂತವರೆಲ್ಲ ಮಾತಾಡಿದ್ರೆ ಹೋರಾಟಗಾರರು, ಅಟ್ಲೀಸ್ಟ್ ಸರ್ಕಾರನೋ ಅಥವಾ ಅಧಿಕಾರಿಗಳು ಸರ್ ಹೇಳಲಿಕ್ಕಿಲ್ಲ. ನೋಡಿ, ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶರು ಹೇಳ್ತಾರೆ, ನಮ್ಮ ನ್ಯಾಯಾಲಯದಲ್ಲೂ ಕೂಡ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದಿಲ್ಲ, ಜನತಂತ್ರ ವ್ಯವಸ್ಥೆ ಹಾಳಾಗ್ತಾ ಇದೆ, ಎಚ್ಚೆತ್ತುಕೊಂಡಿರಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನು ನಾವು ಯಾರನ್ನ ಕೇಳಬೇಕು ಹೇಳಿ? ಯಾರನ್ನ ಕೇಳಬೇಕು? ನ್ಯಾಯ ಎಲ್ಲಿ ಸಿಗುತ್ತೆ? ಅದೇ ಅಲ್ವಾ ನ್ಯಾಯ. ಸಾಮಾನ್ಯ ಜನರಿಗೆ ಹೆಂಗೆ ನ್ಯಾಯ ಸಿಗ್ತದೆ? ಎಲ್ಲ ಗೂಂಡಾಗಳು ರೋಡಿಗಳಿಗೆ ಅಧಿಕಾರ ಕೊಟ್ಬಿಟ್ಟು ನಾವು ಕೂತ್ಕೊಂಡಾಗ ನ್ಯಾಯ ಎಲ್ಲಿ ಸಿಗ್ತದೆ? ಎಲ್ಲಿದೆ ಒಳ್ಳೆ? ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ, ಎಜುಕೇಷನ್ ಮಾಫಿಯಾ, ಗಣಿಗಾರಿಕೆ ಮಾಫಿಯಾ, ಲಿಕ್ಕರ್ ಮಾಫಿಯಾ, ಶುಗರ್ ಮಾಫಿಯಾ, ಇಂಥವರೆಲ್ಲ ಅಧಿಕಾರಕ್ಕೆ ಬಂದಿದ್ದಾರೆ. 90% ಅವರೇನೆ. ಯಾರ ಹತ್ರ ಒಳ್ಳೆ ಕೆಲಸ ನಿರೀಕ್ಷೆ ಮಾಡ್ತೀರಾ? ಆಗಲ್ಲ. ಯಾಕೆ ಕೊಡ್ತಾರೆ? ಎಲ್ಲ ಒಂದ್ ರೀತಿ ಕೊಲುಡ್ ಆಗಿರ್ತಾರಲ್ಲ. ಕಷ್ಟ ಇದೆ, ತುಂಬ ಕಷ್ಟ ಇದೆ. ಜನತಂತ್ರ ವ್ಯವಸ್ಥೆ ಉಳಿಬೇಕು ಅಂದರೆ ಸ್ವಲ್ಪ ಸಮಾನ ಚಿಂತಕರು, ನಮ್ಮ ಥರ ಮಾತಾಡ್ತಕ್ಕಂಥವ್ರು ಒಂದಾದರೆ ಏನಾದ್ರು ಮಾಡ್ಬೋದು. ಅವರು ಸೇರ್ತಾ ಇಲ್ವಲ್ಲ. ಸೊ ನಿಮ್ಮ ಒಗ್ಗಟ್ಟು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಹೌದು, ಅಷ್ಟೇ ಸ್ಟ್ರಾಂಗ್ ಆಗಿ ನೀವು ಯಾವುದೇ ಸರ್ಕಾರ ಇರಲಿ ಎದುರಿಸ್ಬೋದು. ನಿಜ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕಷ್ಟ ಮತ್ತೆ ಆಗುತ್ತೆ. ಮುಂದೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ತಲೆಮಾರಿಗೆ ನಾವು ಇದೇ ಥರ ಬಿಟ್ಟು ಹೋದರೆ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗ್ತದೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಕೇಂದ್ರದ ಮಸೂದೆ ವಿರುದ್ಧ ಇಡೀ ದೇಶಾದ್ಯಂತ ರೈತರುಗಳು ದೆಹಲಿಯಲ್ಲಿ ಹೋರಾಟ ಮಾಡ್ತೀರ. ಏನಾದರೂ ಉಪಯೋಗ ಆಯ್ತಾ? ಉಪಯೋಗ, ನಮ್ಮ ಹೋರಾಟ ಇನ್ನೂ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ. ಅದರಿಂದ ಉಪಯೋಗ ಏನೂ ಕಂಡು ಬರ್ತಾ ಇಲ್ಲ. ನೋಡೋಣ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹೋರಾಟ ಮುಂದುವರಿಸ್ತೀವಿ. MSP ಗ್ಯಾರಂಟಿ ಕಾನೂನು ಆಗಲೇಬೇಕು. ಒಂದಲ್ಲೇ ಹಲವಾರು ಸಭೆಗಳು ಮಾಡಿದ್ದಾರೆ. 5 ಬೆಳೆಗಳಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಒಪ್ಪಲಿಲ್ಲ. ಎಲ್ಲ ಬೆಳೆಗಳಿಗೂ ಕೊಡಬೇಕು ಅಂತ ನಾವು ಹೇಳಿದ್ದೀವಿ. ನೋಡೋಣ. ಸರ್ಕಾರ ಈಗ ನಾವು 22-23 ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಪ್ರಬಲವಾದಂಥ ಅಧಿಕಾರದಲ್ಲಿದ್ದಂಥ ಅಧಿಕಾರ ಪಕ್ಷ BJP ಪಕ್ಷದವರು ಸರಳ ಬಹುಮತಕ್ಕೆ ಬಂದಿದ್ದಾರೆ. ಪೂರ್ತಿ ಹೋಗಿಲ್ಲ. ಮುಂದೆ ಸರಳ ಬಹುಮತ ಕಳ್ಕೋಬೇಕಾದ್ರೆ ಅವರು ರೈತರನ್ನು ನಿರ್ಲಕ್ಷ್ಯ ಮಾಡಲಿ, ಇಲ್ಲ ಅಂದರೆ ನಮ್ಮ ಸಮಸ್ಯೆನ ಬಗೆಹರಿಸ್ತೀವಿ. ಈಗ ಮಸೂದೆ ಬಗ್ಗೆ ರೈತರು ಚಳವಳಿ ಮಾಡಿದ್ರಿ, ಅಲ್ಲಿ ಪಾಪ ರೈತರುಗಳಿಗೆಲ್ಲ ತೊಂದರೆ ಆಯ್ತು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾಕೆಂದ್ರೆ ರೋಡ್ಗಳಿಗೆ ಬೇಲಿ ಹಾಕೋದಾಗ್ಲಿ ಮತ್ತೆ ಕಲ್ಲುಗಳು ಜೋಡಿಸೋದಾಗ್ಲಿ, ಯಾಕೆಂದ್ರೆ ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಈ ಕಡೆಗೆ. ಹೌದು, ಸೊ ಅದ್ರ ಬಗ್ಗೆ 760 ಜನ ರೈತರು ಆ ಚಳುವಳಿಯಲ್ಲಿ ತಮ್ಮ ಪ್ರಾಣ ಕಳ್ಕೊಂಡ್ರು. ಈಗಲೂ ಸಾವಿರಾರು ಜನ ರೈತರ ಮೇಲೆ ಮೊಕದ್ದಮೆಗಳು ದಾಖಲಾಗಿದೆ. ತುಂಬ ಜನ ತಮ್ಮ ಹಣ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ. ನಿರಂತರ ನಮ್ಮ ಜಗಜೀತ್ ಸಿಂಗ್ ದಲೈವಾಲ ಅನ್ನೋರು 119 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಸುಪ್ರೀಂ ಕೋರ್ಟ್ನವರು ಮನವಿ ಮಾಡ್ಕೊಂಡ್ರು, ನೀವು ಚಳುವಳಿ ಕೈಬಿಡಿ ಅಂತ. ಆಮೇಲೆ ನಾವು ಸರ್ಕಾರದವರು ಚರ್ಚೆ ಮಾಡ್ತೀವಿ, ಸಮಸ್ಯೆ ಬಗೆಹರಿಸ್ತೀವಿ, ಚಳುವಳಿ ಕೈಬಿಡಿ ಅಂದರು. ಇನ್ನೂ ಕೂಡ ನಾವು ಎಲ್ಲ ಹೋರಾಟ ಮಾಡಿದ್ವಿ. ಮೊನ್ನೆ ಹೋದ ತಿಂಗಳೇನೋ ಮತ್ತೆ ಒಂದು ಮೀಟಿಂಗ್ ಕರೆದಿದ್ರು, ಸಮಸ್ಯೆ ಬಗೆಹರಿದಿಲ್ಲ. ಮತ್ತೆ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ, ಇನ್ನೂ ಕರೆದಿಲ್ಲ. ಒಂದು 50,000 ಜನ ಪಾರ್ಲಿಮೆಂಟ್ ಮುಂದೆ ಕಳೆದ 1.5 ತಿಂಗಳಿಂದ ಮತ್ತೆ ಹೋರಾಟ ಮಾಡಿದ್ವಿ. ಆಗ ಕೃಷಿ ಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡೋಣ ಅಂತ ಹೇಳಿ ಇನ್ನೂ ಕೂಡ ಸಭೆ ಕರೆದಿಲ್ಲ. ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಹೋರಾಟ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ನವೆಂಬರ್ ತಿಂಗಳಲ್ಲಿ ರಾಷ್ಟ್ರ ಮಟ್ಟದ ಮುಖಂಡರದ್ದು ಸಭೆ ಮಾಡ್ತಾಯಿದ್ವಿ. ತೀರ್ಮಾನ ತಗೊಂಡು ಮತ್ತೆ ಹೋರಾಟವನ್ನು ಶುರು ಮಾಡ್ತೀವಿ. ಈಗ ಕರ್ನಾಟಕದ ವಿಚಾರದಲ್ಲಾಗಲಿ, ಮಣ್ಣಿನ ಮಗ ಅಂತೂ ನಮ್ಮ HD ದೇವೇಗೌಡರು ಇದ್ದಾರೆ. ಅವರು ಏನು ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ವಾ? ಇಲ್ಲ, ಅವ್ರಿಗೆ ಆರೋಗ್ಯ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ. ಸ್ಪಂದನೆ ಅಂತ ಅವರಲ್ಲೂ ಕೂಡ ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಇದೆ. ನಾವು ಸುಮ್ಮನೆ ಎಲ್ಲನೂ ದೂಷಣೆ ಮಾಡಲಿಕ್ಕೆ ಆಗಲ್ಲ. ಅವರು ಪ್ರಧಾನಿಯಾಗಿದ್ದಾಗ ಸ್ವಲ್ಪ ಮಟ್ಟಿಗೆ, ಮುಖ್ಯಮಂತ್ರಿ ಆಗಲಿಕ್ಕೂ ಮೊದಲು ಸ್ವಲ್ಪ ಮಟ್ಟಿಗೆ ಅವರು ರೈತರ ಬಗ್ಗೆ ಕಾಳಜಿ ಇಟ್ಟು ಕೆಲಸ ಮಾಡಿದ್ದಾರೆ. ಅದರಲ್ಲೇನು ಅನುಮಾನ ಇಲ್ಲ. ಸುಮ್ಮನೆ ನಾವು ಇವತ್ತು
ವಯಸ್ಸಾಗಿದೆ ಹೋರಾಟ ಮಾಡಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಬೇಡ. ಅವರು ಅವರ ಆರೋಗ್ಯ ಸುಧಾರಿಸಲಿ, ಇನ್ನೂ 4-6 ದಿವಸ ಇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಕೇಂದ್ರ ಸರ್ಕಾರ ರೈತರನ್ನ ವಿರೋಧ ಮಾಡೋದು ಹೇಗೆ ಸರ್? ಕೇಂದ್ರ ಸರ್ಕಾರ ರೈತರು ಸಂಘಟನೆ ಹೇಳಿದಂಗೆ ಒಂದು ಒಳ್ಳೆಯ ಸಂಘಟನೆ ಎಲ್ಲ ಒಟ್ಟಾಗಿದ್ದರೆ ಕೇಂದ್ರ ಸರ್ಕಾರ ಬಲವಾಗಿ ಎದುರಿಸ್ತಿತ್ತು. ಈಗೇನಾಗಿದೆ, ಹಲವಾರು ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿದೆ. ಅದರಿಂದ ಕೇಂದ್ರ ಸರ್ಕಾರ ಕೂಡ ಬೇರೆ ಬೇರೆ ಸಂಘಟನೆಗಳನ್ನ ಒಂದು ಸಂಘಟನೆ ಮೇಲೆ ಇನ್ನೊಂದು ಸಂಘಟನೆ ಎತ್ಕಟ್ಟುವಂಥದ್ದು ಮಾಡ್ತಾ ಇದೆ. ರೈತರು ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ. ಅದರಿಂದ ಇವೆಲ್ಲ ಆಟಗಳು ಆಡ್ತಾ ಇದೆ. ಸೊ ರೈತರು ಒಗ್ಗಟ್ಟಿಲ್ಲ, ರೈತರು ಹೋರಾಟಗಾರರು ಒಗ್ಗಟ್ಟಿಲ್ಲ ಅಂದ್ಬಿಟ್ಟು ಸರ್ಕಾರಗಳು ಅದನ್ನ ಈ ಅಡ್ವಾಂಟೇಜ್ ತಗೊಂತಾ ಇದಾರ, ತಗೋತಾ ಇದ್ದಾರೆ. ಆ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಇದು ಅಷ್ಟು ಸುಲಭವಲ್ಲ. ಒಂದಲ್ಲ ಒಂದು ದಿವಸ ಅದು ತುಂಬ ಕೆಟ್ಟ ಭಾವನೆ, ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ಖಂಡಿತ. ಯಾಕೆಂದರೆ ಇದೇ ಭಾವನೆ ಇಟ್ಕೊಂಡು ಸುಮ್ಮನೆ ಹೋದರೆ ಸುಮ್ಮನೆ ಬಿಡೋ ಸಾಧ್ಯತೆ ಇಲ್ಲ. ರೈತರಿಗೂ ರೊಚ್ಚಿಗೆ ಇಡ್ತಾನೆ, ಸಮಸ್ಯೆಗಳು ಜಾಸ್ತಿ ಆದಾಗ ಸರ್ಕಾರದ ವಿರುದ್ಧ ತಿರುಗಿಬಿಡ್ತಾನೆ. ಆಗ ಅದರ ಪರಿಣಾಮವನ್ನು ಸರ್ಕಾರಗಳು ಎದುರಿಸಬೇಕಾಗ್ತದೆ. ಈಗ ರೈತರಿಗೆ ಯಾವ ಬೆಳೆ ಬೆಳೀತಾ ಇದ್ದಾರೆ, ಎಲ್ಲದಕ್ಕೂ ಸರಿಯಾದ ಬೆಲೆ ಸಿಗ್ತಾ ಇದೆಯಾ ಸರ್? ಇಲ್ಲ, ಅದು 90% ರೈತರಿಗೆ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ. ಚೆನ್ನಾಗಿ ಬೆಳೆ ಬಂತು ಅಂದರೆ ಬೆಲೆ ಕುಸಿತ ಆಗೋಯ್ತದೆ, ಆಗ ರೈತ ಪಾತಾಳಕ್ಕೆ ಹೋಗ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರನೇ MSP ಗ್ಯಾರಂಟಿ ಕಾನೂನನ್ನು ಜಾರಿಗೆ ತರಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಭತ್ತದ ಬೆಲೆ ಕಟಾವು ಮಾಡುವಾಗ ಬೆಲೆ ಕುಸಿತ ಆಗೋಯ್ತದೆ. ಕೇಂದ್ರ ಸರ್ಕಾರ ಭತ್ತಕ್ಕೆ 2369 ರೂಪಾಯಿ ನಿಗದಿ ಮಾಡಿದೆ. ಒಂದು ಕ್ವಿಂಟಾಲ್ ಭತ್ತ ಬೆಳೀಲಿಕ್ಕೆ 3000 ರೂಪಾಯಿ ಖರ್ಚಾಗ್ತದೆ. ಯಾವ ಥರದಲ್ಲಿ ಮಾಡ್ತಾರೆ ಈಗ ನೋಡಿ, ಕಬ್ಬಿಗೆ 3700 ರೂಪಾಯಿ ಉತ್ಪಾದನಾ ವೆಚ್ಚ ಆಗ್ತದೆ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ವರದಿ ಕೊಟ್ಟಿದೆ. ಕೇಂದ್ರ ಸರ್ಕಾರ 3500 ರೂಪಾಯಿ ನಿಗದಿ ಮಾಡ್ತದೆ. ಅಂದರೆ 200 ರೂಪಾಯಿ ಕಡಿಮೆನೇ ನಿಗದಿ ಮಾಡ್ತದೆ. ಅಂದರೆ ಅರ್ಥ ಏನು? ಅಂದರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಸುಳ್ಳು ಅಂತಲೇ ಅಥವಾ ಖರ್ಚಾಗ್ತಕ್ಕಂಥ ಸುಳ್ಳು ಅಂತಲೇನ? ಇದೇನು ಅರ್ಥ ಇದು? ಇದ್ರ ಬಗ್ಗೆ MP ಗಳು ಯಾಕೆ ಮಾತಾಡಲ್ಲ? ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ 1 ಟನ್ ಕಬ್ಬು ಬೆಳಿಲಿಕ್ಕೆ 3700 ರೂಪಾಯಿ ಉತ್ಪಾದನೆ ವೆಚ್ಚ ಆಗ್ತದೆ ಅಂತ ಹೇಳಿ ವರದಿ ಕೊಟ್ಟಿದೆ ಕೇಂದ್ರ ಕೃಷಿ ಬೆಲೆ ಆಯೋಗಕ್ಕೆ. ಅವರು 3500 ರೂಪಾಯಿ ನಿಗದಿ ಮಾಡ್ತಾರೆ. ಅದಕ್ಕೇನೆ ಬೆಳಗಾವಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ. ರಾಜ್ಯ ಸಲಹಾ ಬೆಲೆ ಹೆಚ್ಚುವರಿಯಾಗಿ ನಿಗದಿ ಮಾಡಿ ನಮಗೆ ಸಾಲ್ತಾ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಬ್ಬ ರೈತ ಬೆಳೆದಿದ್ದ ಬೆಳೆಗೆ ಏನಾದ್ರು 4 ಕಾಸು ಬರ್ಲಿ ಅಂತ ಬೆಳಿತಾನೆ. ಹೌದು, ಅವ್ರಿಗೂ ಏನಾದ್ರು ಈಗ ಖರ್ಚು ವೆಚ್ಚಗಳೆಲ್ಲ ಉಳಿದು ಒಂದ್ 4 ಕಾಸಾದ್ರೂ ಉಳಿಲಿ ಅಂದ್ಕೊಂಡು ಇದ್ ಮಾಡಿರ್ತಾನೆ. ಅವ್ರು 4 ಕಾಸೇ ಉಳಿದಿಲ್ಲ ಅಂತ ಅಂದ್ರೆ ಯಾವ ಖುಷಿಗೆ ಮಾಡ್ಬೇಕು? ರೈತಂದು ಉತ್ಪಾದನೆ ವೆಚ್ಚನ ಸಮರ್ಪಕವಾಗಿ ಯಾರು ಲೆಕ್ಕ ಮಾಡಲ್ಲ. ಯಾವ ಮಂತ್ರಿಗಳು MLAಗಳು ಯೋಚನೆ ಮಾಡಲ್ಲ. ಅಧಿಕಾರಿಗಳು ಕೊಟ್ಟ ವರದಿನ ಜೈ ಅಂತಾರೆ. ಈಗ ಇದ್ರ ಬಗ್ಗೆ ಎಲ್ಲ ನಾವು ರೈತರ ಮಕ್ಕಳೇ. ಈಗ ಹೇಳಿದ್ರಲ್ಲ ಕೃಷಿ ಮಂತ್ರಿ ಚಲುವರಾಯಸ್ವಾಮಿ, ನಾನು ರೈತನ ಮಗನೇ. ಹೌದು, ಈಗ ರೈತನ ಮಗನೇನು? ಆಗ ರೈತನ ಮಗನಾಗಿದ್ದೆ, ಅಧಿಕಾರ ಬರಗಂಟ ರೈತನಾಗೇ ಇದ್ದೆ. ಈಗ ಮರ್ತು ಬಿಡ್ತೀವಿ ಎಲ್ಲರೂ ಅಷ್ಟೇ. ಈಗ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಮಹಾದೇವಪ್ಪ ಒಂದು ಕಾಲದಲ್ಲಿ ಟೊಮೊಟೊ ಬೆಳೀತಿದ್ರು. ಟೊಮೊಟೊ ಬೆಳೆದು ಲಾಸ್ ಆಯಿತು, ತುಂಬ ಲಾಸ್ ಆಯಿತು ಅಂತಿದ್ರು ನನ್ನ ಜೊತೆ. ಈಗ ಏನಂತಾರೆ? ಈಗ ಏನು ಹೇಳ್ತಾರೆ? ಸಹಜ ಆಗುತ್ತೆ. ಅದೇ ಕಬ್ಬಿನ ಬೆಲೆ ನಿಗದಿ ಮಾಡಿ ನಮ್ಮ ಜಿಲ್ಲಾ ಮಂತ್ರಿಗಳು ನೀವು ಅಂತ ನಾವು ಹೇಳಿದ್ರೆ ಒಂದು ಮೀಟಿಂಗ್ ಕರೆದಿಲ್ಲ. ಅವರು ಒಂದು ಮೀಟಿಂಗ್ ಕರೆಯೋಕ್ಕಾಗಿಲ್ಲ ನೋಡಿ. ಇದು ದುರಂತ. ಏನ್ ಹೇಳ್ತೀರಾ ಸರ್? ಅಲ್ಲ, ಅದೇ ಅಲ್ವಾ, ಕರೀಲ್ಲ. ಈಗೇನು ಬೇಕಿಲ್ವಲ್ಲ, ಈ ರೈತರಲ್ವಲ್ಲ. ಆ ಕಾಲದ ರೈತರಾಗಿದ್ದು, ಈಗ ರೈತರಲ್ವಲ್ಲ. ನಾನು ರೈತ ಮುಖಂಡ, ಅವ್ರ ಮಂತ್ರಿಗಳು ನೋಡಿ ಎಷ್ಟು ದುರಂತ. ನಾವೆಲ್ಲ ಸೇರಿ ಚುನಾವಣೆ ನಿಲ್ಲಿಸಿ MLA ಮಾಡೋದು, ಮಂತ್ರಿ ಆಗಿದ್ದಾರೆ, ಭಾಳ ಸಂತೋಷ. ಆದರೆ ನಮ್ಮ ಸಮಸ್ಯೆಗಳು ಬಗೆಹರಿಸಕ್ಕೆ ಯೋಚನೆ ಮಾಡ್ಬೇಕಲ್ವಾ? ನೀವು ಅವಾಗ ಇದೇ ರೈತರುಗಳು ಮಕ್ಕಳೆಲ್ಲ ಸೇರ್ಬಿಟ್ಟು ಮಂತ್ರಿ ಮಾಡಿದ್ರು, MLA ಮಾಡಿದ್ರಿ. ಮಾಡೋದು ಕಾರ್ ತಗೊಟ್ಟಿದ್ದೀರಾ? ನಾವೇ ತಗೊಟ್ಟಿದೀವಿ. ಏನಾಗಬೇಕು ಇವತ್ತು? ಮಾದೇವಪ್ಪರ ಕಾರ್ ತಗೊಟ್ಟಿದ್ದು ನೀವುಗಳೆಲ್ಲ ಸೇರ್ಬಿಟ್ಟು ಎಲೆಕ್ಷನ್ ದುಡ್ಡು ಹಾಕಿದ್ದು ನೀವುಗಳು. ಫಸ್ಟ್ ಎಲೆಕ್ಷನ್ ಅವ್ರು ಗೆಲ್ಬೇಕಂದ್ರೆ ಇವಾಗ ನಿಮ್ ಮಾತುಗಳಿಗೆ ಯಾವ್ದಕ್ಕೂ ಬೆಲೆನೇ ಹಾಕಲ್ಲ. ಇಲ್ಲ, ಬೆಲೆನೇ ಕೊಡಲ್ಲ ನಿಮ್ಮ ಬೇಕಿಲ್ಲ. ರೈತರಲ್ಲಿ ಈಗ ಮಂತ್ರಿಗಳಲ್ಲ, ಈಗ ಮಂತ್ರಿಗಳು. ಈಗ ಎಲ್ಲಿ ಬಿಸ್ನೆಸ್ ಆಗುತ್ತೆ, ಎಲ್ಲಿ ದುಡ್ಡು ಬರುತ್ತೆ, ಅಲ್ಲಿಗೆ ಮಾತ್ರ ಅವರು ನಮ್ಗೆ ಅರ್ಥನೇ ಆಗಲ್ಲ. ಅವ್ರಿಗೆ ಮಾತ್ರ ಬೆಲೆ ಕೊಡೋದು. ಅದೇ ನೋಡಿ, ಈಗ ಮಂತ್ರಿಗಳು ಒಂದು ಮೀಟಿಂಗ್ ಕರೀರಿ, ಹೋರಾಟ ಮಾಡಿವಿ, 1-10 ಹೋರಾಟ ಮಾಡಿ DC ಆಫೀಸ್ ಮುಂದೆ ಒಂದು ಮೀಟಿಂಗ್ ಕರೆದು ಸಮಸ್ಯೆನೇ ಬಗೆಹರಿಸಲಿಲ್ಲ ಕಬ್ಬಂದು. ಇವರು ಮಂತ್ರಿಗಳ ಮಾಡಕ್ ಕೆಲಸ ಇದೆ. ನಮ್ಮ ಜಿಲ್ಲೆಯಲ್ಲಿ 2 ಹುಲಿ ಸತ್ತಾರೆ. ಹುಲಿ ದಾಳಿಯಿಂದ
ಮಾತಿಲ್ಲ. ಏನು ಮಾಡಬೇಕು ಅಂದ್ರೆ ನಮಗೆ ಅರ್ಥ ಆಗಲ್ಲ. ಮೈಸೂರು ಜಿಲ್ಲೆಯಲ್ಲೇ ಮೈಸೂರು ಜಿಲ್ಲೆಗೆ ಮಾದೇವಪ್ಪರ ಕೊಡುಗೆ ಏನು? ನಮಗೆ ಗೊತ್ತಿಲ್ಲ, ಅವರೇ ಹೇಳಬೇಕು. ನಾನು ಅದನ್ನ ಮಾಡಿದ್ದೀನಿ ಇದನ್ನ ಏನು ಮಾಡಿದ್ದೀನಿ ಅಂತ ಅವ್ರು ಮಾಡಿದ್ದೀನಿ ಹೇಳಬೇಕು ಅಷ್ಟೇ. ನಮಗಂತೂ ಕಾಣ್ತಾ ಇಲ್ಲ ಇಲ್ವಾ ಕೊಡುಗೆ, ಮಾದೇವಪ್ಪರ ಕೊಡುಗೆ ಇದುವರೆಗೂ 0. ಏನು ಕಾಣ್ತಾ ಇಲ್ಲ. ಏನು ಮಾಡಿಲ್ಲ. ನಮಗೆ ರೈತ ಯಾವ್ದಕ್ಕೂ ಸ್ಪಂದಿಸೋದು ಕೂಡ ಇದಿಲ್ಲ ರೈತರ ಹೋರಾಟಗಾರಗಳಿಗೆ. ಸ್ಪಂದಿಸೋದ್ರ ಸಿಕ್ತದ ಜೊತೆ ಮಾತಾಡ್ಬೋದು ಅಷ್ಟೇ. ಅಷ್ಟೇ. ಮಾತಾಡಿದ ತಕ್ಷಣ ಕೆಲಸ ಆಗಲ್ವಲ್ಲ. ಪ್ರೀತಿಯಾಗಿ ಮಾತಾಡ್ಬೋದು. ಏನು ಶಾಂತ ಅವರೇ, ಏನು ಮಾದೇವಪ್ಪರೇ ಮಾತಾಡ್ಬೋದು ಅಷ್ಟೇ. ಆದ್ರೆ ಏನು ಭಾಗ್ಯ? ಕೆಲಸ ಮಾಡಿದ್ರೆ ಅಂತಾರೆ ಏನಾದ್ರೂ ಉಪಯೋಗ. ಈ ಕಬ್ಬುಂದು ಜಿಲ್ಲಾ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನ ಕರೆದು ಜಿಲ್ಲಾಧಿಕಾರಿ ಕುಣಿಸ್ಕೊಂಡು ಬುದ್ಧಿ ಹೇಳಿ, ರೈತರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ದು ಕೇಳ್ಬೋದಲ್ಲ. ಹೌದು. 20,000 ಜನ ಕಬ್ಬು ಬೆಳೆಗಾರರು ನಮ್ಮ ಜಿಲ್ಲೆಯಲ್ಲಿ, ಕೇಳ್ಬೋದಲ್ಲ. ಈ ರೈತರು ಕಾಪಾಡೋರು ಇವ್ರಿಗೆ. ಈಗ ರೈತರಿಗೆಲ್ಲ ಸಹಾಯ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ಯಾರು ಬಿಸ್ನೆಸ್ ಮನೆಗೆ ಸಹಾಯ ಮಾಡಿದ್ರೆ ಏನಾದ್ರೂ ಉಪಯೋಗ ಆಗುತ್ತಲ್ಲ? ಉಪಯೋಗ ಆಗಲ್ಲ. ಓಟ್ಗೆ ಎಲೆಕ್ಷನ್ ಬಂದಾಗ ನೀವು ಓಟ್ ಹಾಕ್ತಿರಲ್ಲ. ಅದೇ ನೋಡಿ, ಒಂದು ಸರಿ ನೋಡ್ತಾರ ಜನ, ಮತ್ತೆ ಎಲೆಕ್ಷನ್ ಬಂದಾಗ ಏನ್ ಮಾಡ್ಬೇಕು ಅಂತ ಮಾಡ್ತಾರೆ. ಈಗ ಜನಗಳು ಚೇಂಜ್ ಆಗ್ಬೇಕೇ ಹೊರ್ತು ಇವ್ರು ಚೇಂಜ್ ಆಗಲ್ಲ. ಆಯ್ತಾರ ಜನಗಳು ಚೇಂಜ್ ಆಗೋ ತನಕ ಇವ್ರುಗಳು ಚೇಂಜ್ ಆಗಲ್ಲ. ಜನಗಳು ಚೇಂಜ್ ಆದ್ರೆ ಇವ್ರು ಚೇಂಜ್ ಆಗ್ತಾರೆ ಆಟೋಮೆಟಿಕ್ ಆಗಿ. ಖಂಡಿತ ಆಯ್ತಾರೆ, ಜನ ಚೇಂಜ್ ಆಗೇ ಆಗ್ತಾರೆ. ಅದನ್ನ ನಿಮ್ಮಂತ ಹೋರಾಟಗಾರರು ಏನ್ ಮಾಡ್ಬೇಕು, ತಿಳಿ ಹೇಳ್ಬೇಕು ಜನಗಳಿಗೆ. ಇಲ್ಲ, ನಾವು ಸಂದರ್ಭ ಬಂದಾಗ ಹೇಳ್ತೀವಿ, ಇಷ್ಟೆಲ್ಲ ಹೋರಾಟ ಮಾಡೋದು ಮಾತಾಡಲಿವ್ರು ಅಂತಂದಾಗ ಜನಕ್ಕೆ ಗೊತ್ತಾಗ್ತದಲ್ಲ. ಈಗ 45 ವರ್ಷ ನೀವೇನ್ ಹೋರಾಟಗಳು ಮಾಡ್ಕೊಂಡ್ಬಂದಿರಿ, ನಿಮ್ಮ ರೈತರ ಮುಖಂಡರುಗಳಾಗ್ಲಿ ಎಲ್ಲಾರು, ನಿಮಗೂ ಇವ್ರದೇ ತರ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ. ಎಲ್ಲಾ ರೀತಿ ಎಲ್ಲಾ ಸರ್ಕಾರಗಳು ನೋಡಿರ್ತೀರ. ಒಬ್ಬೊಬ್ಬ ರಾಜಕಾರಣಿದ ಮುಖವಾಡಗಳು ಗೊತ್ತು ನಿಮ್ಗೆ. ಅವನ ಹತ್ರ ಲೆಟರ್ ತಗೊಂಡೋದಾಗ ಏನ್ ಹೇಳ್ತಾನೆ, MLA ಆಗಿದ್ದಾಗ, ಮಿನಿಸ್ಟರ್ ಆದ್ಮೇಲೆ ಏನ್ ಹೇಳ್ತಾನೆ, ಎಲೆಕ್ಷನ್ಗೆ ಹಿಂದೆ ಏನ್ ಹೇಳಿರ್ತಾನೆ ನಿಮ್ಗೆ, ಅದೆಲ್ಲ ಗೊತ್ತಿರುತ್ತೆ. ನಾವು ನೋಡಿ ಸರ್, ಅದೇ ಉದ್ದೇಶದಿಂದ ನಾವು ಯಾವ MLA ಮಂತ್ರಿ ಯಾರ ಹತ್ರ ಅನಾವಶ್ಯಕ ಹೋಗೋದಿಲ್ಲ. ನಾವು ಬೇಕಾಗಿಲ್ಲ, ಒಂದು ಟ್ರಾನ್ಸ್ಫರು ಒಂದು ಇನ್ನೊಂದು ಕೆಲಸಕ್ಕೆ ಮಾಡಿಕೊಡಿ ಅಂತ ನಾವು ಅರ್ಜಿ ಇಟ್ಕೊಂಡು ನಾವು ಹೋಗಲ್ಲ. ಯಾಕೆ ಇವತ್ತಿನ ತನಕ ನಾನು ಹೋಗಿಲ್ಲ, ಯಾರ ಹತ್ರಕ್ಕೆ ಹೋಗಿಲ್ಲ. ಆ ಥರ ಹೋಗ್ಬೇಕು ಇದ್ರೆ ಬೇರೆ ಥರ ಆಗ್ತಿತ್ತು. ಸಾರ್ವಜನಿಕವಾಗಿ ರೈತರ ವಿಚಾರ ಬಂದಾಗ ಹೋಗ್ತೀನಿ, ಯಾರ ಹತ್ರಕ್ಕಾರು ಹೋಗ್ತೀನಿ, ಇಂಥ ಕೆಲಸ ಇದೆ ಯಾಕೆ ಮಾಡ್ದಿಲ್ಲ ಅಂತ ಕೇಳ್ತೀವಿ. ಅದು ಬಿಟ್ಟರೆ ವೈಯಕ್ತಿಕವಾದ ಕೆಲಸಕ್ಕೆ ನಾವು ಯಾರ ಹತ್ರಕ್ಕೂ ಹೋಗಿಲ್ಲ, ಹೋಗೋ ಪ್ರಶ್ನೆನೇ ಇಲ್ಲ, ಹೋಗೋದು ಇಲ್ಲ, ಮುಂದಕ್ಕೆ ಹೋಗಿಲ್ಲ. ಈಗ 4-5 ಜನ ಧರಮ್ ಸಿಂಗ್ ಅವರು, SM ಕೃಷ್ಣ ಅವರು, ಅಲ್ಲಿಂದ SM ಕೃಷ್ಣ ಅವರಿಂದಲೂ ಕೂಡ ಮುಖ್ಯಮಂತ್ರಿಗಳು ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಹತ್ತಿರದಿಂದ ಅವ್ರ ಜೊತೆ ಮಾತಾಡಿದ್ದೀನಿ. ಯಾರ ಥರ ಕೂಡ ನಾನು ಏನೂ ಕೇಳಿಲ್ಲ. ನಮ್ಮ ಬಸವರಾಜ ಬೊಮ್ಮಾಯಿ ಸ್ನೇಹಿತರೆ ಅಂತ ಹೇಳ್ತೀನಿ, ಅವ್ರ ಹತ್ರ ನಾನು ಏನೂ ಕೇಳಿಲ್ವಲ್ಲ ಅಲ್ವಾ. ಸದಾನಂದ ಗೌಡರು ಇದ್ದಾಗ ಅವರು ಭಾಳ ಆತ್ಮೀಯರೇ. ನಮ್ಮದೇನು ಅಂದರೆ ಸಾಮೂಹಿಕವಾದಂಥ ರೈತರ ಸಮಸ್ಯೆ ಇದ್ದರೆ ಹೋಗ್ತೀನಿ, ಮಾತಾಡ್ತೀನಿ. ಅದು ಬಿಟ್ಟರೆ ವೈಯಕ್ತಿಕವಾದ ವಿಚಾರಕ್ಕೆ ಹೋಗಿಲ್ಲ, ಯಾವುದೇ ವಿಚಾರಕ್ಕೂ ಹೋಗಿಲ್ಲ. ಬಟ್ ಕೆಲವೊಬ್ರು ಹೋರಾಟದಲ್ಲಿ ಇದ್ಕೊಂಡು ಇದನ್ನ ವೈಯಕ್ತಿಕವಾಗಿ ಅವ್ರಿಗೇನ್ ಲಾಭ ಅನ್ನೋದೇ ನೋಡ್ತಾರಲ್ಲ. ಅದಿರಲಿ ಸರ್, ಮಾಡೋರು ಮಾಡ್ಕೊಳ್ಳಿ. ನನಗೆ ಎದೆಗಾರಿಕೆ ಇರೋದು, ಯಾರಿರುತ್ತಾದ್ರು ಮಾತಾಡ್ಬೋದು, ಯಾರು ಕೇಳ್ಬೋದು. ನನಗೇನು ಮುಲಾಜೆ ಇಲ್ಲ. ನನಗೆ ಅದೇ ಒಂದು ಮನಸ್ಥೈರ್ಯ, ಆತ್ಮಸ್ಥೈರ್ಯ ನನಗೆ. ಅದನ್ನ ನಿಮ್ಗೆ ಆಕ್ಸಿಡೆಂಟಲ್ಲಿ ಕಾಪಾಡಿರೋದು ಅನ್ಸುತ್ತೆ. ಹೌದು, ನನ್ನ ಪ್ರಾಮಾಣಿಕತೆ, ನನ್ನ ನೇರ ನಡವಳಿಕೆಗಳು ಮತ್ತು ಅದೇ ನನಗೆ ಕಾಪಾಡಿರೋದು. ಜನ ಈಗ ಸರ್ಕಾರನೂ ಕೂಡ ನನ್ನ ಬಗ್ಗೆ ಕಾಳಜಿ ತಗೋತು ಅಂದರೆ ಅವ್ರಿಗೂ ಕೂಡ ನನ್ನ ಬಗ್ಗೆ ಪ್ರೀತಿ ಇರ್ತದಲ್ಲ. ಒಳ್ಳೆ ಹೋರಾಟಗಾರರಪ್ಪ ಇರಲಿ ಅವ್ರನ್ನ ಅಂತಂದು ಇರ್ತದ ಭಾವನೆಗಳು. ಯಾರೇ ಆಗಲಿ ನಾವು ಇರೋದ ಅಂದ ತಕ್ಷಣ ಬೈಯೋದಲ್ಲ, ಒಳ್ಳೆ ಗುಣಗಳನ್ನ ಯಾರು ಪ್ರಶಂಸೆ ಮಾಡಲೇಬೇಕಾಗ್ತದೆ. ಅದ್ರ ಹಿನ್ನೆಲೆಯಲ್ಲಿ ನನಗೆ ಒಂದು ಅನುಕೂಲ ಆಗಿದೆ. ಈ ಕೆಲವೊಬ್ರು ಮಂತ್ರಿಗಳು ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಇದ್ದಾಗ 2018 ಸಮಯದಲ್ಲಿ BC ಪಾಟೀಲ್ ಅವರು ಕೃಷಿ ಸಚಿವರಾಗಿದ್ರು. ಯಾರು ಈ ರೈತರು ನೀವು ಇದು ಸಾವಿನ ಬಗ್ಗೆ ಮಾತಾಡಿದ್ರಿ, ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಅದಕ್ಕೆ ಹೇಳ್ತೀನಿ, ಯಾವಾಗ BC ಪಾಟೀಲ್ ಅವ್ರು ಹೇಳಿದ್ರು, ಯಾರು ಆತ್ಮಹತ್ಯೆ ಮಾಡ್ಕೊಂತಾರೆ ಅವರು ಹೇಡಿಗಳು ಅಂತ ಪದ ಬಳಸಿದ್ರು. ನೋಡಿ, ಮಂತ್ರಿ ಆದವರು ರೈತರ ಕಷ್ಟ ಮತ್ತು ರೈತರ ಸಮಸ್ಯೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಮಾತುಗಳು ಬರೋದಿಲ್ಲ. ಅವರು ಅಧಿಕಾರದ ಅಮಲು ಇರ್ತದಲ್ಲ, ಅಮಲಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ. ಈಗ ಅಧಿಕಾರ ಶಾಶ್ವತ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ರೈತರ ಪರ ಹೋರಾಟ ಮಾಡ್ತಾರಲ್ಲ, ಈಗಲಾರು ಜ್ಞಾನೋದಯ ಆಗಿದೆಯಾ ಯೋಚನೆ ಮಾಡಬೇಕು. ಏಕೆಂದರೆ ರೈತ ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳು ಪರಿಹಾರ ಸಿಗದೇ ಇದ್ದಾಗ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಯ್ತದೆ. ನಾನು ಕೂಡ ರೈತರಿಗೆ ಹಲವಾರು ಬಾರಿ ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ವಿ, ನಿಮಗೆ ಸಮಸ್ಯೆ ಆದಾಗ ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಸಮಸ್ಯೆ ಪರಿಹಾರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ,
ನಿಮ್ಮ ಪರವಾಗಿ ನಾವು ಇರ್ತೀವಿ, ನಿಮ್ಮ ಧ್ವನಿಯಾಗಿರ್ತೀವಿ, ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಆದರೂ ಕೂಡ ಎಷ್ಟೋ ಜನಕ್ಕೆ ರೈತರಿಗೆ ಮಾಹಿತಿಯ ಕೊರತೆಯಿಂದ ಈ ಸಮಸ್ಯೆಗಳು ಆಗ್ತಾಯಿದೆ. ಸರ್ಕಾರಗಳು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕೆ ಹೊರತು ಕೇವಲ ರೈತನ ಮೇಲೆ ದಾಳಿ ಮಾಡೋದು, ರೈತನ ಬಗ್ಗೆ ಅಸಹ್ಯವಾಗಿ ಮಾತಾಡೋದು ಸರಿಯಾದಂಥ ಬೆಳವಣಿಗೆ ಅಲ್ಲ ಅಂತಕ್ಕಂಥ ನನ್ನ ಮಾತು. ಈಗ ನೀವು ರೈತರುಗಳು ಪ್ರೊಟೆಸ್ಟ್ ಮಾಡ್ತಾ ಇರ್ತೀರಾ, ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸರ್ಕಾರ ಕಿವಿ ಮಾತು. ಸರ್, ನಾನು 45 ವರ್ಷದಲ್ಲಿ ನನ್ನ ಮೇಲೆ ಒಂದು 300-400 ಕೇಸ್ ಆಗಿರ್ಬೋದು. ಈಗಲೂ ಕೂಡ ಒಂದು 25-30 ಕೇಸ್ ಇದೆ. ಇನ್ನು ಇದುವರೆಗೂ ಈಗಲೂ ಇದೆ. ನಾವು ಕರೋನಾ ಟೈಮಲ್ಲಿ ಬೆಂಗಳೂರಲ್ಲಿ ಹೋರಾಟ ಮಾಡೋದಲ್ಲ, ಹೌದು, ಆ ಕೇಸ್ಗಳಿದೆ. ಹಲವಾರು ಕೇಸ್ಗಳಿದೆ. ಕೇಸ್ ಇಲ್ಲ ಅಂತ ಹೇಳಿ ನಾವು ಯಾತಕ್ಕೋಸ್ಕರ ಹೋರಾಟ ಮಾಡ್ತೀವಿ? ರೈತರಿಗೋಸ್ಕರ, ಅನ್ನದಾತರಿಗೋಸ್ಕರ. ಅನ್ನ ತಿನ್ನುವಂಥ ಜನ ಇದು ಯೋಚನೆ ಮಾಡಬೇಕು. ಅನ್ನದಾತನಿಗೆ ಕಷ್ಟ ಇದೆ, ಹೋರಾಟ ಮಾಡಿದ್ದಾರೆ, ಅವರ ಜೈಲಿಗೆ ಹಾಕಬಾರ್ದು ಮತ್ತು ಅವ್ರ ಮೇಲೆ ಕ್ರಮ ತಗೋಬಾರ್ದು ಅಂತ ಯೋಚನೆ ಮಾಡಬೇಕು. ನಮ್ಮನ್ನು ಯಾರೂ ಅಷ್ಟು ಸುಲಭವಾಗಿ ಜೈಲಿಗೆ ಹಾಕುವಂಥ ಕೆಲಸ ಆಗೋದಿಲ್ಲ. ಜೈಲಿಗೆ ಹಾಕಿದ್ರು ನಾವು ಏನು ಹೆದರ್ಕೊಳ್ಳೋದಿಲ್ವಲ್ಲ. ಜೈಲಿಗೆ ಹೋದ್ರೆ ಜೈಲನ್ನು ಸುಧಾರಣೆ ಮಾಡ್ಲಿಕ್ಕೆ ಹೋರಾಟ ಮಾಡ್ತೀವಿ. ಜೈಲಲ್ಲೂ ಕೂಡ ಅನ್ಯಾಯ ಅಕ್ರಮಗಳು ನಡೆದಾಗ ವಿರೋಧಿಸ್ತೀವಿ, ತಪ್ಪೇನಿಲ್ವಲ್ಲ. ಆದರೂ ಕೂಡ ಇವತ್ತವರೆಗೆ ನಮಗೇನು ಅಂಥ ಕೆಟ್ಟ ಘಟನೆಗಳಾಗಿಲ್ಲ. ಅದು ಹಲವಾರು ಕೇಸ್ಗಳು ಆಟೋಮೆಟಿಕ್ಕಾಗಿ ವಜಾ ಆಗಿದೆ. ಹಲವಾರು ಕೇಸ್ಗಳು ಸರ್ಕಾರ ವಾಪಸ್ ತಗೊಂಡಿದೆ. ಮೊನ್ನೆ ಕಳೆದ 8 ತಿಂಗಳಿಂದ ಟಿ ವಿಗಳೆಲ್ಲ ನನ್ನ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಅಂತ ಟಿ ವಿಲಿ ಬಂದು ನನ್ನ ಹೆಸರಲ್ಲೇ ಕುರುಬೂರು ಶಾಂತಕುಮಾರ್ ಮೇಲೆ ಕೇವಲ ಒಂದೇ ಒಂದು ಕೇಸ್ ತಗೊಂಡಿರೋದು. ಇನ್ನು 16 ಕೇಸ್ಗಳಿದೆ. ಆದರೆ ಈ ರೀತಿ ಎಲ್ಲಾ ಕೇಸ್ಗಳು ಇಲ್ಲ ಒಂದು ಕೇಸ್ ವಾಪಸ್ ತಗೊಂಡಿದ್ದಾರೆ. ಇನ್ನುಳಿದಂಥ ಕೇಸ್ಗಳು ಹಂಗೆ ಇದೆ. ಕರೋನಾ ಟೈಮಲ್ಲಿ ಚಳುವಳಿ ಮಾಡ್ತು ಸರ್. ಕರೋನಾ ಟೈಮಲ್ಲಿ ಚಳುವಳಿ ಮಾಡೋದಕ್ಕೆ ಯಾಕೆ ಕೇಸ್ ಹಾಕಿದ್ರು ಸರ್ ತಮ್ಮೇಲೆ? ಕರೋನಾ ಟೈಮಲ್ಲಿ ಡೆಲ್ಲಿನಲ್ಲಿ ಹೋರಾಟ ಮಾಡ್ತಿದ್ರಲ್ಲ, ಹೌದು, ಆ ರೈತರಿಗೆ ಬೆಂಬಲ ಕೊಟ್ಟಿದ್ರಲ್ಲ, ಸೊ ಆ ಉದ್ದೇಶಕ್ಕೆ ಇಲ್ಲಿ ಕೇಸ್ ಹಾಕಿದ್ರು. ಹೌದು, ಆ ಕೇಸ್ಗಳೆಲ್ಲ ನಡೀತಾ ಇದೆ. ಇಡೀ ದೇಶಾದ್ಯಂತ ಸಾವಿರಾರು ಕೇಸ್ಗಳೆಲ್ಲ ರೈತರ ಮೇಲೆ ಇದೆ. ನಾವು ಆ ಕೇಸ್ಗಳಿಗೆಲ್ಲ ಎದುರ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ನಾವು ಜೈಲು ಹೋಗ್ಲಿಕ್ಕೂ ಸಿದ್ಧ ಇದ್ದೀವಿ. ನಾವೇನು ಜೈಲು ತೊಂದರೆ, ನಾವೇನು ಸ್ವಂತಕ್ಕೆ ಸ್ವಾರ್ಥಕ್ಕೆ ಏನಾದ್ರು ಮಾಡಿದರೆ ಅವು ಎದುರ್ಕೋಬೇಕು. ಸ್ವಾರ್ಥಕ್ಕೆ ಏನು ಮಾಡಲ್ವಲ್ಲ. ನಾವು ಸಮಾಜಕ್ಕೋಸ್ಕರ, ರೈತರಿಗೋಸ್ಕರ ಮಾಡ್ತೀವಿ. ಸರ್ಕಾರಗಳು ಕೂಡ ವಿವೇಕದಿಂದ ಯೋಚನೆ ಮಾಡಬೇಕು. ಕೇವಲ ಕೇಸ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟು ಒಳ ಕಳಿಸಿಬಿಟ್ರೆ ನಾವೇನ್ಯಾರು ಕೊಲೆ ಮಾಡಿಸಿದ್ವಾ, ಮೋಸ ಮಾಡಿದ್ವಾ, ದಂಧೆ ಮಾಡಿದ್ವಾ? ನಾವೇನು ಮಾಡಿಲ್ಲ. ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡ್ತೀವಿ. ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಅದರಿಂದ ನ್ಯಾಯಾಧೀಶರು ಕೂಡ ಕೆಲವು ಸಂದರ್ಭ ನಮ್ಮ ಬಗ್ಗೆ ಕರುಣೆ ತೋರ್ತಾರೆ. ಸರ್, ಕೆಲವೊಂದು ಈಗ ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ ಈ ಹಿಂದೆ ಸರ್ಕಾರಗಳಲ್ಲಿ ಕೆಲವೊಂದು ಟೈಮ್ ಗೋಲಿಬಾರ್ ಎಲ್ಲ ಆಯಿತು ರೈತರ ಮೇಲೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಸರ್, ಗೋಲಿಬಾರು ಆಯಿತು ಅಂತಿರಲಿಲ್ಲ. ಗೋಲಿಬಾರ್ ಮಾಡಿದಂಥ ಗುಂಡೂರಾವ್ ಅಧಿಕಾರ ಕಳ್ಕೊಂಡು ಮನೆಗೆ ಹೋದರು. ಈ ಹಿಂದೆ ಆವತ್ತು ಗೋಲಿಬಾರ್ ಮಾಡಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇಬ್ಬರು ರೈತರು ನವಲಗುಂದದಲ್ಲಿ ತಮ್ಮ ಪ್ರಾಣ ಕಳ್ಕೊಂಡ್ರು. ಅಂಥ ಇಬ್ಬರು ರೈತರುಗಳ ಪ್ರಾಣ ಹೋದಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ರೈತರ ಆಕ್ರೋಶ ತಿರುಗಿಬಿದ್ದು ಮನೆಗೆ ಹೋದರು. ಅಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿದೆ. ಅದು ಮುಂದಿನ ಬೆಳವಣಿಗೆಗಳಲ್ಲೂ ಕೂಡ ಗೋಲಿಬಾರ್ ಆದಾಗ ಅವರು ಅದರ ಪರಿಣಾಮಗಳನ್ನು ಎದುರಿಸಿದ್ದಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾಕೆಂದ್ರೆ ಅಧಿಕಾರದಲ್ಲಿರೋರು ಒಂದು ಗೋಲಿಬಾರ್ ಮಾಡಿಸ್ತಾರೆ ಅಂತ ಅಂದ್ರೆ ಅದು ನಾಚಿಗೇಡು ಅಲ್ವಾ ಆ ಸರ್ಕಾರಕ್ಕೆ? ಯಾವತ್ತೂ ಕೂಡ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರೆ ಅವರು ಬಹಳ ದ್ರೋಹಿಗಳು, ರೈತ ದ್ರೋಹಿಗಳು. ಅನ್ನವನ್ನು ತಿನ್ನುವಂಥವ್ರಾಗಿದ್ದರೆ ಅವ್ರು ಯಾವತ್ತೂ ಕೂಡ ರೈತರ ಮೇಲೆ ಗೋಲಿಬಾರ್ ಮಾಡಿಸಲ್ಲ. ಮಣ್ಣು ತಿಂತಿದ್ರೆ ಬೇಕಾದ್ರೆ ಅವ್ರು ಮಾಡಿಸ್ಬೋದು. ಅನ್ನ ತಿಂದವ್ರು ಯಾರೂ ಕೂಡ ಆ ಕೆಲಸ ಮಾಡೋದಿಲ್ಲ. ಹೃದಯ ಇರತಕ್ಕಂಥವ್ರು ಯಾರೂ ಆ ಕೆಲಸ ಮಾಡೋದಿಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಹೌದು, ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಬೆನ್ನಿನ ಮೂಳೆನ ಮುರಿಯುವಂಥ ಕೆಲಸ ಮಾಡಬಾರ್ದು. ಯಾರು ಉದ್ಧಾರ ಆಗಲ್ಲ, ಯಾರು ಒಳ್ಳೇದಾಗೋದಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದರೆ ನರೇಂದ್ರ ಮೋದಿ ಅವರು ರೈತ ವಿರೋಧಿನ? ಅವರು ರೈತರಿಗಿಂತ ಜಾಸ್ತಿ ಕಾಳಜಿ ಕಂಪ್ನಿಗಳ ಮಾಲೀಕರ ಬಗ್ಗೆ, ಶ್ರೀಮಂತರ ಬಗ್ಗೆ, ಬಡವ್ರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಅವ್ರಿಗೆ. ರೈತರು, ಅನ್ನದಾತರು, ಈ ದೇಶದ ರಕ್ಷಣೆ ಮಾಡ್ತಕ್ಕಂಥವ್ರು, ದೇಶದ ಬೆನ್ನೆಲುಬು ಅನ್ನೋದನ್ನ ಹೇಳ್ತಾರಷ್ಟೇ ಹೊರತು ಅದು ರೈತರಿಗೆ ಬೇಕಾದಂಥ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿಗೆ ತರ್ತಾ ಇಲ್ಲ. ಇದುವರೆಗೂ ನಿಮ್ಮ ಹೋರಾಟದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರತಕ್ಕಂಥ ಸರ್ಕಾರ ಎಷ್ಟು ನಿಮ್ಮ ಸಮಸ್ಯೆಗಳನ್ನು ಈಡೇರಿಸಿದೆ?
ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಹೋಲಿಸಿದ್ರೆ ಮೋದಿ ಅವರ ಸರ್ಕಾರ ಬೆಸ್ಟಾ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಸರ್, ಬೆಸ್ಟಾ? ಮನಮೋಹನ್ ಸಿಂಗು ಅವರು ಒಂದು ರೀತಿ ರೈತರ ಮೇಲೆ ತಲೆ ಮೇಲೆ ಚಪ್ಪಲಿ ಹಿಡಿದ್ಬಿಟ್ಟು ಹೋದರು. WTO ಒಪ್ಪಂದಕ್ಕೆ ಸಹಿ ಹಾಕಿ ಅವರು ಹೋದರು. ಆದರೆ ಹಿನ್ನೆಲೆಯಲ್ಲಿ ಇವತ್ತು ನಾವು ರೈತರು ಹಲವಾರು ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಅದಾದ ನಂತರ ಅಧಿಕಾರಕ್ಕೆ ಬಂದಂಥ ಮೋದಿಯವರು ಅಧಿಕಾರಕ್ಕೆ ಬರಲಿಕ್ಕೂ ಮೊದಲು ಏನು ಹೇಳಿದವರು, ಇಡೀ ದೇಶದ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು. ಅಂಥೇಳಿ ದೇಶಾದ್ಯಂತ 137 ಕಡೆ ಬಹಿರಂಗ ಭಾಷಣ ಮಾಡಿದ್ರು. ಅಧಿಕಾರಕ್ಕೆ ಬಂದರು, ಮಾಡಲಿಲ್ಲ. ಅವರೇ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಡ್ತಾರೆ, ಇಲ್ಲ ನಾವು ಸ್ವಾಮಿನಾಥನ್ ವರದಿನ ಜಾರಿ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. 2018ರಲ್ಲಿ ಏನು ಹೇಳ್ತಾರೆ, ಚುನಾವಣೆಯಲ್ಲಿ ರೈತರ ಆದಾಯನ ಡಬಲ್ 2018-19 ಚುನಾವಣೆಯಲ್ಲಿ ಎರಡನೇ ಬಾರಿ ಬಂದಾಗ ಸ್ವಾಮಿನಾಥನ್ ವರದಿ ಮರೆತುಬಿಟ್ರು. ಎರಡನೇ ವಿಚಾರ 2018-19ರಲ್ಲಿ ಏನು ಹೇಳಿದ್ರು, 2022ಕ್ಕೆ ನನ್ನ ಅಧಿಕಾರಕ್ಕೆ ಬಂದರೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದರು. ರೈತರ ಆದಾಯ ಡಬಲ್ ಮಾಡಿದ್ರ ರೈತರು ಖರೀದಿ ಮಾಡ್ತಕ್ಕಂಥ ಗೊಬ್ಬರದ ಬೆಲೆಯನ್ನು ಡಬಲ್ ಮಾಡಿದ್ರು. 500 ರೂಪಾಯಿ ಇದ್ದಂಥ ಪೊಟ್ಯಾಸ್ ಬೆಲೆ 1600 ರೂಪಾಯಿ ಆಯಿತು. ಎಲ್ಲ ಬದಲಾವಣೆ. ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂದರು, ರೈತರನ್ನ ಉತ್ಪಾದನೆ ವೆಚ್ಚನ ಡಬಲ್ ಮಾಡಿದ್ರು. ರೈತರ ತಲೆ ಮೇಲೆ ಚಾಪಡಿ ಹೇಳೋರು. ಇದು ಅವರ ಆಡಳಿತ ನಡೀತಕ್ಕಂಥ ಪರಿಸ್ಥಿತಿ. ಈಗ ಇನ್ನೊಂದು ಹೇಳ್ತಾ ಇದ್ದಾರೆ, ನೋಡೋಣ ಏನೇನು ಮಾಡ್ತಾರೆ. ಒಂದೊಂದು ಚುನಾವಣೆ ಬಂದಾಗ ಒಂದೊಂದು ಹೊಸ ವಿಚಾರಗಳು ಹೇಳ್ತಾರೆ. ಚುನಾವಣೆ ಗೆಲ್ಲೋದಕ್ಕೆ ಅವ್ರಿಗೆ ಆ ಟೈಮಿಗೆ, ಆ ಸಂದರ್ಭಕ್ಕೆ, ಆ ಸಮಯಕ್ಕೆ ಏನ್ ಹೇಳ್ಬೋದು ರೈತರಿಗಾಗ್ಲಿ ಮತ್ತೆ ಬೇರೆ ಅವ್ರಿಗಾಗ್ಲಿ ಅದನ್ನ ಹೇಳ್ಬಿಟ್ಟು ಅಧಿಕಾರ ಚಿಕ್ಕಣ್ಣ ಹಿಡಿಯೋ ತನಕ ಅದನ್ನೆಲ್ಲ ಹೇಳ್ತಾರೆ. ಅದಾದ್ಮೇಲೆ ನಿಮ್ಮನ್ನ ಕೈ ಬಿಡ್ತಾರೆ. ಕೃಷಿ ಸನ್ಮಾನ್ ಅಂತ 2000 ರೂಪಾಯಿ ರೈತರಿಗೆ ಕೊಡ್ತೀವಿ ಅಂದ್ರು. 2000 ರೂಪಾಯಿ ಅದೆಲ್ಲ ರೈತರಿಗೂ ಸೇರ್ತಾ ಇದೆಯಾ ಸರ್? ಬರ್ತಾ ಇದೆ. ಆದರೆ ಇವರು ಕಿಸಾನ್ ಸಮ್ಮಾನ್ ಯೋಜನೆ ಮಾಡಲ್ಲ. ಅದ್ರ ಬದಲಾಗಿ ರೈತರಿಗೆ ಬೆಳೆ ವಿಮೆ ಇದೆಯಲ್ಲ, ಫಸಲು ಬಿಮಾ ಬೆಳೆ ವಿಮೆ ಯೋಜನೆನ ತಿದ್ದುಪಡಿ ಮಾಡಿದರೆ ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆ ಮತ್ತು ರೈತನ ಬೆಳೆ ಲಾಸ್ ಆದಾಗ ನಷ್ಟವನ್ನು ತುಂಬಿಕೊಡುವಂಥ ಬೆಳೆ ವಿಮೆಯನ್ನು ಜಾರಿ ಮಾಡಿದರೆ ತುಂಬ ಅನುಕೂಲ ಆಗ್ತಿತ್ತು. ಇವತ್ತು ರೈತ ಒಂದು ಸ್ಕೂಟರ್ ತಗೊಳ್ಳಿ, ಇನ್ಶೂರೆನ್ಸ್ ಮಾಡಿಸಿದ್ರೆ ಆಕ್ಸಿಡೆಂಟ್ ಆದರೆ ಅದ್ರ ಪರಿಹಾರ ಬರ್ತದೆ, ಆಯಿತಾ. ಅದೇ ಒಂದು ಕಾರ್ ತಗೊಳ್ಳಿ, ಅದಕ್ಕೆ ಇನ್ಶೂರೆನ್ಸ್ ಮಾಡಿದ್ರೆ ಪರಿಹಾರ ಬರ್ತದೆ. ಬೆಳೆಗೆ ನಾವು ಇನ್ಶೂರೆನ್ಸ್ ಮಾಡಿದ್ರೆ ಸುಮಾರು 90% ರೈತರಿಗೆ ಬೆಳೆ ವಿಮೆ ಹಣನೇ ಬಂದಿಲ್ಲ, ಬರೋದೇ ಇಲ್ಲ. ನೀವು ನಂಬ್ತೀರಾ? ರೈತರ ಪರ ಅಂತಾರೆ. ಪ್ರಧಾನಿಯವರು ಗುಜರಾತ್ ರಾಜ್ಯದವರು, ಅಲ್ಲಿ ಬೆಳೆ ವಿಮೆನ ಜಾರಿ ಮಾಡಿಲ್ಲ. ಇಡೀ ದೇಶದಲ್ಲಿ ಮಾಡಿದ್ದಾರೆ, ಅಲ್ಲಿ ಬೆಳೆ ವಿಮೆ ಜಾರಿ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ. ಸೊ ಬಹುಶಃ ಅದೇ ಗುಜರಾತ್ ಮಾಡ್ಲಾ ಹಾಗಾದ್ರೆ? ಅದೇ ನನಗೆ ಅರ್ಥ ಆಗಲ್ಲ. ಅವರೇ ಹೇಳ್ಬೇಕು. ಅಲ್ಲ, ಗುಜರಾತ್ ಮಾಡ್ಲನ್ನ ಎಲ್ಲಾ ಕಡೆ ಅವಲಂಬಿಸ್ಕೋಬೇಕು ಅಂತಾರಲ್ಲ, ಗುಜರಾತಲ್ಲಿ ಮಾಡೇ ಇಲ್ಲ, ಇಡೀ ದೇಶದಲ್ಲೆಲ್ಲ ಮಾಡಿದ್ದಾರೆ. ಬೆಳೆ ವಿಮೆ ಚೆನ್ನಾಗಿದೆ, ಫಸಲು ಬಿಮಾ ಬೆಳೆ ವಿಮೆ ಎಲ್ಲಿದೆ? ಫಸಲು ಬಿಮಾ ಬೆಳೆ ವಿಮೆ ಎಷ್ಟು ಜನ ರೈತರು ಕೊಡ್ತಾ ಇದ್ದಾರೆ? ಎಷ್ಟು ಜನ ರೈತರು ಸಿಕ್ಕಿದೆ? ದುಡ್ಡು ಕಟ್ಸ್ಕೋತಾರೆ ಹೊರತು 90% ರೈತರಿಗೆ ಏನೂ ಸಿಗ್ತಾ ಇಲ್ಲ. ಅದರಿಂದ ಬೆಳೆ ವಿಮೆ ಪದ್ಧತಿ ಬದಲಾಗಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ, ಆಗಿಲ್ಲ. ಸ್ವಾಮಿನಾಥನ್ ವರದಿ ಜಾರಿಗೆ ಬರಬೇಕು ಅಂತ ಆಗಿಲ್ಲ. MSP ಗ್ಯಾರಂಟಿ ಕಾನೂನು ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ, ಆಗಿಲ್ಲ. ಭಾಳ ಇನ್ನೂ ಒಂದು ವಿಶೇಷವಾದ ವಿಚಾರ, 14 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡ್ತಾರೆ. ಯಾರಿಗೆ? ಶ್ರೀಮಂತರಿಗೆ, ಬಂಡವಾಳಶಾಹಿಗಳಿಗೆ, ದೊಡ್ಡ ಅಂಬಾನಿ ಅದಾನಿ ಅಂತಕ್ಕಂಥ ಜನರಿಗೆ. ರೈತರ ಸಾಲ ಮನ್ನಾ ಮಾಡಿದ್ರ? ಯಾಕೆ ಮಾಡಲಿಲ್ಲ ನೀವು? ಕೇವಲ ಬೆರಳೆಣಿಕೆ ಎಷ್ಟು ಜನ ಶ್ರೀಮಂತರಿಗೆ 14 ಲಕ್ಷ ಕೋಟಿ ನೀವು ಮನ್ನಾ ಮಾಡ್ತೀರಿ, ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಘೋಷಣೆ ಮಾಡ್ತೀರಿ. ರೈತರಿಗೆ ಒಂದು 6-7 ಲಕ್ಷ ಕೋಟಿ ರೂಪಾಯಿ ಇದೆ ಇಡೀ ದೇಶದ ರೈತರ ಸಾಲ. ನೀವು ಯಾಕೆ ಮನ್ನಾ ಮಾಡಿಲ್ಲ? ಯಾಕೆ ರೈತರು ಅನ್ನ ತಿನ್ನಲು ನೀವು ಮಾಡಬಾರ್ದಾ? ಏನು ಅರ್ಥ ಇದು? ಅವ್ರಿಗೆ ಮಾಡಿದ್ರೆ ಉಪಯೋಗ ಇದೆ, ನಿಮಗೆ ಮಾಡಿದ್ರೆ ಏನೋ ಉಪಯೋಗ ಇದೆ ಅವ್ರಿಗೆ. ಅದಕ್ಕೆ ಉಪಯೋಗ ಇಲ್ಲ ಅಂತೇಳಿ ಮಾಡ್ತಿರಲ್ಲ ನೀವು. ಅದಕ್ಕೆ ಚುನಾವಣೆ ಬಂದಾಗ ಸರಳ ಸಿಂಪಲ್ ಮೆಜಾರಿಟಿ ತೋರಿಸ್ತಾರಲ್ಲ. ಈಗ ಬೇರೆಯವರು ಚಂದ್ರಬಾಬು ನಾಯ್ಡು ಅದನ್ನ ನಿತೀಶ್ ಕುಮಾರ್ ಅವ್ರು ಕಟ್ಕೊಂಡು ಸರ್ಕಾರ ಮಾಡ್ತಾ ಇದ್ದೀರಿ ಅಲ್ವಾ? ಅದಕ್ಕೂ ಮೊದಲ ಪರಿಸ್ಥಿತಿ ಇತ್ತ, ಮುಂದೆ ಅದಕ್ಕಿಂತ ಸಣ್ಣ ಕೆಟ್ಟ ಪರಿಸ್ಥಿತಿ ಹೋಗ್ಬೇಕು ಅಂದರೆ ರೈತರು ಮರೀರಿ, ಇಲ್ಲ ಒಳ್ಳೆ ಪರಿಸ್ಥಿತಿ ಬರಬೇಕು ಅಂದರೆ ರೈತರ ಜೊತೆ ಸರಿಯಾಗಿರಿ ಅಂತಕ್ಕಂಥದ್ದು ನನ್ನ ಕಿವಿ ಮಾತು. ಈ 3 ಮಸೂದೆಗಳನ್ನು ಮಾಡಿದಾರಲ್ಲ ಕೇಂದ್ರ ಸರ್ಕಾರ, ಅದರಿಂದ ಕೇಂದ್ರ ಸರ್ಕಾರಕ್ಕೆ ಏನು ಲಾಭ ಆಗ್ಬೋದು? ಏನು ಲಾಭ? ಮಸೂದೆಗಳನ್ನ ವಾಪಸ್ ತಗೊಂಡ್ರಲ್ಲ,
3 ಮಸೂದೆಗಳನ್ನ ಜಾರಿ ಮಾಡಕ್ಕೆ ಕೊಟ್ಟಿದ್ರು. ಈಗ 3 ಮಸೂದೆಗಳು ಜಾರಿ ಮಾಡಕ್ ಕೊಟ್ಟಿದ್ದು ವಾಪಸ್ ತಗೊಂಡಿದ್ದಾರೆ. ಅದನ್ನ ಕ್ಲಾರಿಟಿ ಸಿಕ್ಕಿದೆಯಾ? ಅಲ್ಲ, ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹ್ಮ್. ಅದು ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಬೇರೆ ಬೇರೆ ರೂಪದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಾಗುತ್ತಾ? ಬೇರೆ ಬೇರೆ ರೂಪದಲ್ಲಿ. ಅದರಿಂದ ಎಷ್ಟು ಸಹಾಯ ಆಗ್ಬೋದು ತಮ್ಗಳಿಗೆ, ಯಾಕೆ ಅಂದ್ರೆ ರೈತರಿಗೆ? ನಮಗೆ ರೈತರಿಗೆ ಏನು ಅನುಕೂಲ ಆಗಲ್ಲ. ಅಂಬಾನಿ, ಅದಾನಿ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅನುಕೂಲ ಆಯ್ತದೆ. ಈಗ ವೇರ್ ಹೌಸ್ ನಿರ್ಮಾಣ ಮಾಡ್ತಾ ಇದ್ದಾರೆ, 30,000 ಕೋಟಿ ರೂಪಾಯಿ ವೇರ್ ಹೌಸು. ಎಲ್ಲಿ? ಅದಾನಿ ಪಂಜಾಬಲ್ಲಿ. ಹಾಗೆ ಕರ್ನಾಟಕದಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ವೇರ್ ಹೌಸ್ಗಳನ್ನ ನಿರ್ಮಾಣ ಮಾಡಿ 30 ವರ್ಷ ಲೀಸಿಗೆ ಕೊಟ್ಟು ಸರ್ಕಾರ ಅವ್ರಿಗೆ ಇಷ್ಟು ಒಂದು ದುಡ್ಡು ಕೊಡ್ತದೆ ಮೇಂಟೈನ್ ಮಾಡಲಿಕ್ಕೆ. ಅದಕ್ಕೆ ವೇರ್ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಅವ್ರು 25% ಹಣ ಆಗಿದ್ರೆ 75% ಸರ್ಕಾರ ಕೊಡ್ತಾಯಿದೆ. ಇವೆಲ್ಲ ಅವ್ರಿಗೆ ಅನುಕೂಲ ಹೊರತು ರೈತರಿಗೆ ಏನು ಅನುಕೂಲ? ಮತ್ತೆ ರೈತರನ್ನ ಮತ್ತೆ ಕಡೆಗಣಿಸ್ದಂಗೆನೆ ಅದು ಒಂದು ರೀತಿ. ರೈತರನ್ನ ತುಳಿಯೋದಕ್ಕೆ ಅಂಬಾನಿ ದೊಡ್ಡ ದೊಡ್ಡ ಶ್ರೀಮಂತರ ಕೈಗೆ ರೈತರ ಜೊಟ್ಟನ್ನ ಕೊಡಲಿಕ್ಕೆ ಆ ಜೊಟ್ಟು ಹಿಡ್ಕೊಂಡು ಆಟ ಆಡಿಸಿ ರೈತರನ್ನ ಅಂತ, ಇನ್ನೇನಿಲ್ಲ. ಸೊ ಯಾವುದೇ ಸರ್ಕಾರ ಇರಲಿ, ಅದ್ರ ಜೊತೆಗೆ ಈಗ ಮೋದಿ ಸರ್ಕಾರನೂ ಕೂಡ ರೈತರು ತುಳಿತಕ್ಕೆ ಸರ್, ಎಲ್ಲ ಸರ್ಕಾರಗಳು ರೈತರನ್ನ ಆಟದ ಗೊಂಬೆಯಾಗಿ ಆಡಿಸ್ತಾ ಇದ್ದಾರೆ. ಯಾವಾಗ ಎಚ್ಚೆತ್ಕೊಳ್ಳೋದು ಸರ್ ಇದರಿಂದ? ಎಚ್ಚೆತ್ತುಗಳಾಗಿದ್ರೆ ರೈತ ಮುಗ್ಧ, ಅಮಾಯಕ ಮತ್ತು ಅವಿದ್ಯಾವಂತ ತುಂಬ ಜನ. ಈಗ ಇತ್ತೀಚೆಗೆ ಸ್ವಲ್ಪ ರೈತರು ಜಾಗೃತ ಆಗ್ತಾ ಇದ್ದಾರೆ. ರೈತರು ಎಜುಕೇಟೆಡ್ ಆದರೆ, ಜಾಗೃತ ಆದರೆ ಯಾರು ಬದಲಾವಣೆ ತರ್ಬೋದು. ಮತ್ತು ಅಮೇರಿಕಾದಲ್ಲಿ ಇದೆ ಸಿಸ್ಟಮು, ಆ ಸಿಸ್ಟಮು ನಮ್ಮ ದೇಶದಲ್ಲಿ ಕಷ್ಟ ಇದೆ. ಸಬ್ಸಿಡಿ ಅಲ್ಲಿ 300-400% ಸಬ್ಸಿಡಿ ಕೊಡ್ತಾರೆ, ನಮ್ಮಲ್ಲಿ 2% ಸಬ್ಸಿಡಿ ಕೊಡೋಲ್ಲ. ರೈತ ಎಲ್ಲಿ ಬದುಕಬೇಕು? ರೈತರಿಗೆ ಬೆಳೆ ಬೆಳೆದ್ರೆ ಮಾರ್ಕೆಟಿಗೆ ಹೋದರೆ ಬೆಲೆ ಸಿಕ್ಕಲ್ಲ. ಈಗ ಹೋದ ತಿಂಗಳು 70 ರೂಪಾಯಿ ಇತ್ತು ಬಾಳೆಹಣ್ಣು ಕೆಜಿಗೆ, ಈಗ 30 ರೂಪಾಯಿ ಬಂದಿದೆ. ಏನಾಗಬೇಕು? ರೈತರು ಬೆಳೆದು ಚೆನ್ನಾಗಿ ಫಸಲು ಬಂತು ಅಂದರೆ ಕೈಗೆ ಸಿಗಲ್ಲ, ಬೆಲೆ ಸಿಗಲ್ಲ. ಈಗ ಬೆಲೆ ಸಿಕ್ಕಿಲ್ಲ ಅಂದ್ರೆ ಅವ್ನಿಗೇನು ಉಪಯೋಗ ಏನು? ಮತ್ತು ಸರಿಯಾಗಿ ಬೆಳೆ ಬಂತು ಅಂದಾಗ ಅತಿಯಾದ ಮಳೆ ಆಗ್ಬಿಟ್ಟು ಬೆಳೆ ಪರಿಹಾರನೂ ಸಿಕ್ಕಲ್ಲ. ಬೆಲೆ ಸಿಕ್ಕೋದಿಲ್ಲ. ರೈತ ಸಮಸ್ಯೆಲಿ ಸಾಯ್ಬೇಕಾಗಿದೆ ಪರಿಸ್ಥಿತಿ. ರೈತನಾಗಿ ಉಳ್ಕೊಂತಾನೆ, ಮೂಲತಃ ರೈತ. ಅವನಿಗೇನು ಉಪಯೋಗ ಆಗಲ್ಲ. ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಹಳ್ಳಿಗಳಲ್ಲಿ. ರೈತನ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಗಂಡು ಮಕ್ಕಳು ಒಂದೊಂದು ಊರಲ್ಲಿ 100 ಜನ, 70 ಜನ, 80 ಜನ ಹುಡುಗರುಗಳು ಮದುವೆಯಾಗಿ ನಿಂತಿದ್ದಾರೆ. ಯಾರು ಹೆಣ್ಣುಗಳು ಒಪ್ತಾ ಇಲ್ಲ. ಇದೊಂದು ದೊಡ್ಡ. ಅದಕ್ಕೆ ಎಲ್ಲ ರೈತರ ಮಕ್ಕಳು ಕೃಷಿ ಕ್ಷೇತ್ರನೇ ಬಿಟ್ಟು ಹೋಗ್ತಾ ಇದ್ದಾರೆ. ಜವಾನಿ ಕೆಲಸ ಮಾಡೋದವರು, ಪೀವನಿ ಕೆಲಸ ಮಾಡೋದವರು ಈ ವ್ಯವಸಾಯ ಬೇಡ ಅಂತ. ಈ ಥರ ಆದರೆ ಮುಂದೆ ಈ ದೇಶದ ಗತಿ ಏನು? ಇದಕ್ಕೆ ಬದಲಾವಣೆ ತರಲಿಕ್ಕೆ ಯೋಚನೆ ಮಾಡಬೇಕಲ್ಲ. ಅನ್ನ ಬೆಳೆಯೋರು ಯಾರು? ರೈತರೆಲ್ಲ ಕೃಷಿ ಬಿಟ್ಟರೆ ಅನ್ನ ತಿನ್ನೋರು ಎಲ್ಲಿ ಸಿಗ್ತದೆ ಅನ್ನ? ಈಗ ಕೆಲವೊಂದು ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಈ ಫ್ಯಾಕ್ಟ್ರಿಗಳಾಗಲಿ ಮತ್ತೆ ಬೇರೆ ಕಮರ್ಷಿಯಲ್ ಸೈಟ್ಗಳು ಮಾಡೋದಲ್ಲಿ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಊರುಗಳೂ ಹಬ್ಬಿಟ್ಟಿದೆ. ಈ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಕಡೆ ಕರ್ನಾಟಕದಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ಕಡೆ ಹಬ್ಬಿಟ್ಟಿದೆ ಸೈಟ್ ಮಾಡೋದು, ಇಲ್ಲ ಫ್ಯಾಕ್ಟ್ರಿಗಳು ಮಾಡೋದು. ನಿಮಗೆ ಬೆಳೆಯೋದಕ್ಕೆ ಜಾಗನೇ ಇರೋದಿಲ್ಲ. ಮುಂದಿನ ಪರಿಸ್ಥಿತಿ ಏನಾಗೋದು ಸರ್ ದೇಶದ ಈ ಥರ? ನೋಡಿ ಸರ್, ಮೈಸೂರಲ್ಲಿ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ಒಂದು 25 ವರ್ಷದಲ್ಲಿ ಒಬ್ಬೊಬ್ಬ ರೈತನಿಗೆ 25,000 ರೂಪಾಯಿ ಕೊಟ್ಬಿಟ್ಟು ಜಮೀನು ತಗೋತಾರೆ. 1700 ಎಕರೆ. ಅದರಲ್ಲಿ 800 ಎಕರೆನ ಕೈಗಾರಿಕೆ ಮಾಡ್ತಾರೆ. ಆ ಕೈಗಾರಿಕೆ ಮಾಡಿ ಇನ್ನುಳಿದಂಥದ್ದು ಹಂಗೆ ಬಿಟ್ಟಿರ್ತಾರೆ. ಈಗ ಆ ಕೈಗಾರಿಕೆ ಮುಚ್ಚೋಯ್ತು, ಲಾಸ್ ಆಗ್ಬಿಟ್ಟು. ಈಗ ಅದೇ ಜಮೀನವರು ಒಂದೊಂದು ಎಕರೆಗೆ 5-5 ಕೋಟಿಯಾಗಿ ಮಾರ್ತಾಯಿದ್ದಾರೆ. 5-5 ಕೋಟಿಯಾಗಿ KADBಗೆ ಅದನ್ನು ವರ್ಗಾವಣೆ ಮಾಡ್ತಾಯಿದ್ದಾರೆ. ಈಗ ಎಷ್ಟು ದುಡ್ಡು ಆಯಿತು? 1800 ಎಕರೆಗೆ ರೈತರಿಗೆ ಸಿಕ್ಕಿರೋದು ಎಷ್ಟು? 25,000. 25,000 ಇವ್ರು ಮಾಡ್ತಾ ಇರೋದು ಇವಾಗ 5-5 ಕೋಟಿ. ಇದು ರೈತನ ಸ್ಥಿತಿ. ಈಗ ರೈತ ಜಮೀನು ಕಳ್ಕೊಂಡವನ್ನೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ದುಡ್ಡು ಮಾಡ್ತಾವ್ರೆ. ಈ ರೀತಿ ಬೆಂಗಳೂರು ನಗರದ ದೊಡ್ಡ ದೊಡ್ಡ ನಗರಗಳ ಸುತ್ತ ಇದು ಒಂದು ಬೆಳವಣಿಗೆ ನಡೀತಾ ಇದೆ. ಈಗ ಮೊನ್ನೆ ನಮ್ಮದು ಹೋರಾಟ ಆಯ್ತಲ್ಲ, ಯಾವುದೋ ಜಮೀನುಗಳೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದು ವಾಪಸ್ ಬಿಟ್ರಲ್ಲ. ಹೌದು, ಇಲ್ಲಿ ಚನ್ನರಾಯಪಟ್ಟಣ. ಇದು ಅದೇ ಪರಿಸ್ಥಿತಿ ಬರ್ಬೇಕಾಗ್ತಿದ್ದು. ಸದ್ಯ ಹೋರಾಟ ನಂಬಿಕೆ ಇದೆಯಾ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದ್ಬಿಟ್ಟು? ಇಲ್ಲ, ಈಗ ಅದನ್ನ ವಾಪಸ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಏನೇ ಕಾರಣ ಮಾಡೋಕ್ಕಾಗಲ್ಲ, ಬಿಡಲ್ಲ ರೈತರು ಅಷ್ಟು ಸುಲಭವಾಗಿ. ಅಷ್ಟೊಂದು ಹೋರಾಟ ಮಾಡೋರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡೋಕ್ಕಾಗಲ್ಲ.
ಈ ಥರ ಬೆಳವಣಿಗೆಗಳು ತುಂಬ ಕಡೆ ನಡೀತಾ ಇದೆ. ರೈತರು ಕೂಡ ಎಚ್ಚೆತ್ತುಕೊಳ್ತಾರೆ. ಸರ್, ಈ ಮೈಸೂರು ಡಿಸ್ಟಿಕ್ಕು ಮತ್ತು ನಗರ ಈ ಕಡೆ ಈ ಆನೆಗಳ ಹಾವಳಿ ಮತ್ತು ಹುಲಿಗಳು, ಜಿಂಕೆಗಳು, ಇದೆಲ್ಲ ಕಾಡು ಪ್ರಾಣಿಗಳೆಲ್ಲ ಈಗ ಹೊಲಗಳಗಡೆ ಬರ್ತಾ ಇದೆ. ಇದು ಕಾರಣ ಏನು ಸರ್? ಮುಖ್ಯವಾಗಿ ಕಾಡಿನ ಒಳಗೆ ಗಣಿಗಾರಿಕೆ ಮಾಡ್ತಕ್ಕಂಥದ್ದು. ಎರಡನೇದು ರಿಸಾರ್ಟ್ಗಳ ನಿರ್ಮಾಣ. ರಿಸಾರ್ಟ್ಗಳಲ್ಲಿ ತಂಗುವಂಥವ್ರಿಗೆ ಸಫಾರಿ ವ್ಯವಸ್ಥೆ ಮಾಡೋದು. ಸಫಾರಿಯಲ್ಲಿ ಹೋಗ್ತಕ್ಕಂಥ ಜನ ಜಾಸ್ತಿ ಕಾಡಿನಲ್ಲಿ ತಿರುಗಾಡೋದ್ರಿಂದ ಗಾಬರಿಯಾಗಿ ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾ ಇದೆ. ಆ ಚಿರತೆ, ಹುಲಿ ಮತ್ತು ಆನೆ, ನವಿಲುಗಳು ಎಲ್ಲ ಹೊರಗಡೆ ಬಂದು ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದ್ದಾವೆ. ಅನಿವಾರ್ಯ ಸಂದರ್ಭ ಬಂದಾಗ ರೈತರ ಪ್ರಾಣನೂ ಕೂಡ ತಗೋತಾ ಇದ್ದಾವೆ. ಇದನ್ನು ತಪ್ಪಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ ಅರಣ್ಯ ಸಚಿವರು ಮೈಸೂರು ಬಂದಿದ್ರು. ಅಲ್ಲಿ ಬಂಡೀಪುರದ ಸಭೆ ಮಾಡಿ ಒಂದು ಸಫಾರಿಗಳನ್ನು ನಿಲ್ಲಿಸಿ ಅಂತ ಆದೇಶ ಮಾಡಿದ್ದಾರೆ. ಸಂಪೂರ್ಣವಾಗಿ ಹೇಳಿಲ್ಲ, ಸಂಪೂರ್ಣವಾಗಿ ಸಫಾರಿ ನಿಲ್ಲಿಸಿ ಹೇಳಿಲ್ಲ. ರೈತರ ಹೋರಾಟ ಇದೆ, ಅದಕ್ಕೆ ನೀವು ಸಂಜೆ ಟೈಮು 5 ಗಂಟೆ ಮೇಲೆ ಮಾಡ್ತಕ್ಕಂಥ ಸಫಾರಿನ ನಿಲ್ಲಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇದು ಏನು ಅಂತ ಬೆಳವಣಿಗೆ ಆಗಲ್ಲ. ಅದರಿಂದ ಉಪಯೋಗ ಏನು ಸರ್? ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಸಫಾರಿ ಮಾಡ್ತಾರೆ, 5 ಗಂಟೆ ಮೇಲೆ ಏನು ಯಾರು ಸಫಾರಿಗೆ ಹೋಗಲ್ಲ ಅಲ್ಲ. ಅದಕ್ಕೆ ನಾವು ಸಂಪೂರ್ಣವಾಗಿ ಸಫಾರಿ ನಿಲ್ಲಿಸಬೇಕು ಅನ್ನೋದು ಒಂದು. ಎರಡನೇದಾಗಿ ಕಾಡಿನ ಒಳಗೆ ಮಾಡಿರ್ತಕ್ಕಂಥ ಮೋಜಿಗಾಗಿ ಮಾಡಿರ್ತಕ್ಕಂಥ ಏನು ರೆಸಾರ್ಟ್ಗಳು ಬಂದ್ ಮಾಡಿಸಿ ಅಂತಕ್ಕಂಥದ್ದು ನಮ್ಮ ಹೋರಾಟ. ಆದ್ರಿಂದ ಹೋರಾಟದಿಂದ ಹಿಂದೆ ಸರಿಯಾದ ಪ್ರಶ್ನೆ ಇಲ್ಲ. ಸರ್ಕಾರ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲ ರೈತರಿಗೆ ನಾವು 20 ಲಕ್ಷ ಕೊಡ್ತೀವಿ, ರೈತರಿಗೆ ಸುಮ್ಮನಿಸ್ಬಿಡ್ತೀವಿ ಅಂದ್ರೆ ಸರ್ಕಾರಕ್ಕೆ ತಲೆನೋವು ಆಗ್ತಕ್ಕಂಥದ್ದು ಸತ್ಯ. ಸರ್ಕಾರ ಇದಕ್ಕೆ ಸರಿಯಾದಂಥ ಬೆಲೆನ ತರಬೇಕಾಗ್ತದೆ. ಸರ್, ಅಲ್ಲಿ ಈಗ ರೆಸಾರ್ಟ್ಗಳು ಮಾಡಿರೋದು ಯಾರು ಮಾಡಿರೋದು? ಅಂದ್ರೆ ಅಲ್ಲೇನಾದ್ರೂ ಪೊಲಿಟಿಷಿಯನ್ಗಳು ಮಾಡಿದಾರಾ ಅಥವಾ ಬೇರೆಯವರೇ ಮಾಡಿದಾರಾ? ತುಂಬ ಜನ ಪೊಲಿಟಿಷಿಯನು, ಮಂತ್ರಿಗಳು, MLAಗಳು ಅವ್ರ ಹೆಸರು ಮಾಡಿಲ್ಲ, ಅವ್ರ ಸಂಬಂಧಿಕರ ಹೆಸರಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಮಾಡ್ಕೊಂಡು ಬೇನಾಮಿ ಹೆಸರಲ್ಲಿ ಮಾಡ್ಕೊಂಡು ರೆಸಾರ್ಟ್ಗಳೆಲ್ಲ ನಡೆಸ್ತಾ ಇದ್ದಾರೆ. ಅದರಿಂದ ಸರ್ಕಾರಕ್ಕೆ ಸ್ವಲ್ಪ ಇಕ್ಕಟ್ಟಾಗ್ಬೋದು. ಆದರೆ ರೈತರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಮುಚ್ಚಿಸ್ಬೇಕು, ಸಫಾರಿ ನಿಲ್ಲಿಸ್ಬೇಕು ಅಂತ ನಮ್ಮ ಹೋರಾಟ ಇದೆ. ಹೋರಾಟ ಮುಂದುವರಿತದೆ. ಈಗಿನ ಮಂತ್ರಿಗಳು ಅಂತ ಹೇಳಿದ್ರಿ, ಯಾರ್ಯಾರು ಇರ್ಬೋದು? ಅಲ್ಲ, ಈಗ ನನಗೆ ಯಾರ್ಯಾರು ಅಂತ ನಂಗೆ ಸರಿಯಾದ ಮಾಹಿತಿ ಇಲ್ಲ. ಬಹುತೇಕ ಆ ರಿಸಾರ್ಟ್ ಮಾಲೀಕರೆಲ್ಲ ಮಂತ್ರಿಗಳೇ, MLAಗಳೇ, ಪ್ರಭಾವಿಗಳೇ ಇದ್ದಾರೆ. ಅದರಲ್ಲೇ ನಿರ್ಣಯ ಮಾಡ್ತೀವಿ. ಪ್ರಭಾವಿಗಳಿಗೆ ತಲೆ ಬಾಗುತ್ತಾ ಸರ್ಕಾರ? ಸರ್ಕಾರದ ಪ್ರಭಾವಿಗಳು ತಲೆಬಾಗಿರೋದಕ್ಕೆ ಇವತ್ತು ರೈತರು ಸಮಸ್ಯೆ ಎದುರಿಸ್ತಾ ಇದೀವಿ. ನಾವು ಕಷ್ಟ ಅನುಭವಿಸ್ತಾ ಇದೀವಿ. ಅವ್ರ ಮೋಜಿಗಾಗಿ ಅವರು ಸರ್ಕಾರಗಳು ಅವ್ರ ತಲೆ ಹೇಳ್ದಂಗೆ ಕೇಳ್ಕೊಂಡು ತಲೆ ಕುಡಿಸ್ತಾ ಇದ್ದಾರೆ. ರೈತರಿಗೆ ಏನೇ ಬೆಲೆ ಕೊಡ್ತಾ ಇಲ್ಲ ಹಾಗಾದ್ರೆ ಈ ವಿಚಾರದಲ್ಲಿ, ಈ ವಿಚಾರ ಸಂಬಂಧಪಟ್ಟಂಗೆ ಚುನಾವಣೆ ಬಂದಾಗ ಸರಿಯಾದ ಪಾಠ ಕಲಿಸ್ತಾರೆ ರೈತರು. ಖಂಡಿತ. ಸೊ ಹೋರಾಟ ನಿಲ್ಲಲ್ಲ ಇದ್ರ ಬಗ್ಗೆ? ಇಲ್ಲ, ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಹೋರಾಟ ಮುಂದುವರಿತದೆ. ಸಫಾರಿಗಳು ನಿಲ್ಲಿಸ್ತೀವಿ ಮತ್ತೆ ರೆಸಾರ್ಟ್ಗಳನ್ನ ಮುಚ್ಚಿಸ್ತೀವಿ. ಅದರಿಂದ ರೈತ ಸಂಘಟನೆಗಳ ಹೋರಾಟ ಯಾವತ್ತೂ ನಿಲ್ಲೋ ಪ್ರಶ್ನೆನೇ ಇಲ್ಲ. ಬಟ್ ಇನ್ನೊಂದು ಕೇಳಿದ್ರಿ, ಏನು ಭೂ ಸುಧಾರಣೆ ವಿಚಾರ ಮತ್ತು ಇದು ಸರ್ಕಾರ KIDB ಮೂಲಕ ಭೂಮಿಗಳನ್ನ ವಶಪಡಿಸ್ಕೊತಾ ಇದೆ. ದೊಡ್ಡ ದೊಡ್ಡ ನಗರಗಳ ಸುತ್ತ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳ್ತೀನಿ. ಕಳೆದ 10 ವರ್ಷ 15 ವರ್ಷದಿಂದ ಹಲವಾರು ಕಂಪ್ನಿಗಳಿಗೆ ಜಾಗ ಕೊಟ್ಟಿದ್ರಿ ಕಂಪ್ನಿ ಮಾಡಲಿಕ್ಕೆ. ಅವ್ರು ಯಾರೂ ಮಾಡಿಲ್ಲ. ಅವರು 10 ವರ್ಷ 20 ವರ್ಷ ಆದಮೇಲೆ ಅದನ್ನು 1ಕ್ಕೆ 10 ಪಟ್ಟಷ್ಟು ಬೆಲೆಗೆ ಮಾರ್ಕಿಡ್ತಾ ಇದ್ದಾರೆ. ಅದರಿಂದ ಯಾರ್ಯಾರು 5 ವರ್ಷ ಆಗಿದೆ ಜಮೀನು ಅಲಾಟ್ ಮಾಡಿದ್ದಾರೆ, ಆ ಜಮೀನು ಅಲಾಟ್ ಮಾಡೋದ್ರಲ್ಲಿ ಕೈಗಾರಿಕೆ ಮಾಡದೇ ಇದ್ರೆ ಸರ್ಕಾರ ವಾಪಸ್ ತಗೊಂಡು ಅದೇ ಜಮೀನನ್ನ ಬೇರೆ ಕೈಗಾರಿಕೆ ಮಾಡೋರಿಗೆ ಕೊಡಿ. ಹೊಸದಾಗಿ ಯಾಕೆ ರೈತರ ಜಮೀನನ್ನ ನೀವು ಮಾಡ್ಕೊತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ಇದನ್ನ ಸರ್ಕಾರ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗ್ತದೆ, ರೈತರಿಗೆ ಒಳ್ಳೇದಾಗ್ತದೆ. ಅದು ಮಾಡುತ್ತ ಸರ್ಕಾರ ಮಾಡದೇ ಬಿಡೋದಿಲ್ವ? ರೈತರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಡದಿ ಬೆಳೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಸುಲಭ ಬಿಡೋದಿಲ್ಲ ರೈತರು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ 5 ಕೋಟಿ 10 ಕೋಟಿ ಆಗಿರೋ ಭೂಮಿನ ಸರ್ಕಾರ ವಶಪಡಿಸ್ಕೊತೀವಿ, 50 ಲಕ್ಷ ಕೊಡ್ತೀವಿ ಅಂದ್ರೆ ನಾವು ಯಾರು ಬಿಡ್ತೇವೆ? ಬಿಡೋ ಪ್ರಶ್ನೆನೇ ಇಲ್ಲ. ಎಸ್ ಸರ್. ಸೊ ಹೋರಾಟ ಮುಂದುವರಿಸಿ, ಹೋರಾಟಕ್ಕೆ ಒಳ್ಳೇದಾಗ್ಲಿ ಸರ್. ಧನ್ಯವಾದ. ನೀವು ನಮ್ಮನ್ನು ಕರೆದು ಇಷ್ಟೊಂದು ವಿಶಾಲವಾಗಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ನನ್ನ ವೈಯಕ್ತಿಕವಾದಂಥ ಹೋರಾಟದ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪ್ರತಿಧ್ವನಿ ಏನು ನಿಮ್ಮ ಸಂಸ್ಥೆಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ನಾವು ಕರೆದಿದ್ದ ಕಾರಣನೇ, ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಳೋಣ ಅಂದ್ಬಿಟ್ಟು. ಯಾಕೆಂದ್ರೆ 8 ತಿಂಗಳು ಹೆಚ್ಚು ಕರೆ 8-9 ತಿಂಗಳು ಆಗಿ ಬಂತು.
ತಮಗೆ ಹೌದು. ಈ ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಶಾಂತಕುಮಾರ್ ಅವರು. ಹೌದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಯಾವಾಗ ಅವಾಗ ಫೋನ್ ಮಾಡ್ತಾ ಇದ್ದೆ. ಖಂಡಿತವಾಗ್ಲೂ ಕೂಡ ಫೆಬ್ರವರಿ 14 ಕೂಡ 10 ತಿಂಗಳಾಗಿದೆ. ಆದರೂ ಕೂಡ ನನಗೆ ಕನವರಿಸ್ತಾ ಇದ್ದೆ. ನಾನು ಯಾವಾಗ ರೈತ ಹೋರಾಟಕ್ಕೆ ಹೋಗೋದು, ಮತ್ತೆ ಯಾವಾಗ ಸಕ್ರಿಯ ಆಗೋದು, ಅವಕಾಶ ಕೊಟ್ಟರೆ ದೇವರು ಯಾರು ಮಾಡ್ಬೋದಲ್ಲ ಅಂತ. ಅದು ಮತ್ತೆ ಪುನರ್ಜನ್ಮ ಕೊಟ್ಟು ದೇವರು ನನ್ನನ್ನು ಈ ಒಂದು ಕ್ಷೇತ್ರಕ್ಕೆ ಸೇವೆ ಮಾಡಪ್ಪ ಅಂತ ಕಳಿಸಿದ್ದೆ. ಅದಕ್ಕಾಗಿ ನಾನು ಮತ್ತಷ್ಟು ದಿನ ರೈತ ಸೇವೆ ಮಾಡ್ತೀನಿ. ನಿಮ್ಮಂತೆಯವರು ಅಲ್ಲೊಬ್ಬರು ಇಲ್ಲೊಬ್ಬರು ಮಾಧ್ಯಮದವರು ಬೇರೆ ಬೇರೆ ಕ್ಷೇತ್ರದ ಸ್ನೇಹಿತರುಗಳೆಲ್ಲ ನನ್ನ ಬಗ್ಗೆ ಅಪಾರವಾದಂಥ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿದ್ದೀರಿ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ. ಅದಕ್ಕಾಗಿ ಧನ್ಯವಾದವನ್ನು ತಿಳಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.